ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ ಅಣುವಿನಲ್ಲೂ ಕನ್ನಡತನ ಪ್ರಚುರಪಡಿಸುವಂತಹ ಹೆಮ್ಮೆಯ ವಾಹಿನಿ NKR ಟಿವಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇನ್ನು ಬನ್ನಿ, ಸೋಮವಾರ ವಾರದ ಶುಭಾರಂಭ ಎಲ್ಲರಿಗೂ ಹೇಗಿದೆ ಅಂತ ತಿಳಿಸೋದರ ಜೊತೆಗೆ ಒಂದೊಂದು ಕ್ಷೇತ್ರಕ್ಕೆ ದಿನವೂ ನಮ್ಮನ್ನು ಕರ್ಕೊಂಡು ಹೋಗ್ತಾ ಆಚಾರ ವಿಚಾರದ ಮುಖೇನ ನಮ್ಮೆಲ್ಲರಲ್ಲೂ ಒಂದು ವಿಶೇಷವಾದ ಸುವಿಚಾರದ ಜಾಗೃತಿ ಮೂಡಿಸ್ತಿರುವಂಥ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳೇ ನಮಸ್ಕಾರ. ತಮಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮ. ನಮಸ್ಕಾರ ಮತ್ತು ಧನ್ಯವಾದ ಗುರುಗಳೇ. ಮೊದಲಿಗೆ ಪಂಚಾಂಗ ಶ್ರವಣ ಒಂದು ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಪಮೃತ್ಯುಮಪಕ್ಷುಧಂ ಅಪೇತಶ್ಯ ಪತಂಜಹಿ ಅಥಾನೋ ಅಗ್ನ ಆವಹ ರಾಯಸ್ಪೋಷಂ ಸಹಸ್ರಿಣಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ವಹಿಸ್ತಾ, ಹಾಗೆ ಯಾರ್ಯಾರು ಈ ಒಂದು ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥವನ್ನು ಈಡೇರಿಸಲಿ. ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಭೋಗ ಭಾಗ್ಯಗಳನ್ನು, ಐಶ್ವರ್ಯಾದಿಗಳನ್ನು ಅನುಗ್ರಹವಾಗಿ ಕೊಡಲಿ ಅಂತೇಳಿ ಅವನನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ ಅಥವಾ ಪಾಡ್ಯದ ದಿನ. ಇವತ್ತು ಸೋಮವಾರ. ಪೂರ್ವಭಾದ್ರಪದ ನಕ್ಷತ್ರ ಅಂತಕ್ಕಂಥದ್ದು ಉಂಟು, ಅರ್ಥಾತ್ ಕುಂಭರಾಶಿಗೆ ಚಂದ್ರ ಬಂದಿದ್ದಾನಲ್ಲ ಅಲ್ಲಿಯೇ ಇರ್ತಕ್ಕಂಥದ್ದು. ಶೂಲ ಅನ್ನುವಂತಹ ಯೋಗ ಇದೆ, ವಣಿಕ್ ಅನ್ನುವಂತಹ ಕರ್ಣ ಇದೆ. ಇದು ಇವತ್ತಿನ ಪಂಚಾಂಗವಾದರೆ ಗ್ರಹಗತಿ ಸ್ಥಿತಿಗಳನ್ನು ಒಂದು ಸಾರಿ ಗಮನಿಸೋಣ. ಇವತ್ತು ಮೇಷವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಶುಕ್ರ, ಸಿಂಹದಲ್ಲಿ ರವಿ, ಬುಧ, ಕೇತು ಮತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಮಂಗಳ, ತುಲಾ, ವೃಶ್ಚಿಕ, ಧನು, ಮಕರ 4 ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ಚಂದ್ರನೊಂದಿಗೆ ರಾಹು ಇರತಕ್ಕಂಥದ್ದು ಮತ್ತು ಮೀನದಲ್ಲಿ ಶನೇಶ್ವರ ಇರತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ಇವತ್ತು ತಿಳಿಸ್ಬೇಕೇನಂತಂದರೆ, ಇವತ್ತಿನಿಂದ ಪಿತೃಪಕ್ಷ ಆರಂಭ. ನಮ್ಮಲ್ಲಿ ಎಲ್ಲರಿಗೂ ಸಹ ಗೊತ್ತು ಪಿತೃಪಕ್ಷದ ವಿಶೇಷತೆ ಏನು ಅಂತೇಳಿ. ಅದು ಇವತ್ತಿಂದ ಆರಂಭ ಆಗಿದೆ. ನಿನ್ನೆ ಪೌರ್ಣಮಿ ದಿನ ನಿಮಗೆಲ್ಲ ಗೊತ್ತು. ಮಧ್ಯರಾತ್ರಿ ಸುಮಾರು 1:27 ಕೂಡ ರಾಹುಗ್ರಸ್ತ ಚಂದ್ರಗ್ರಹಣ ಅಂತಕ್ಕಂಥದ್ದು ನಡೆದಿದೆ. ಗ್ರಹಣದ ಆಚರಣೆಯನ್ನು ಹೇಗೆ ಮಾಡಬೇಕು ಅಂಥೇಳಿ ನಾನು ತಿಳಿಸಿದ್ದೆ ನಿಮಗೆ ಶನಿವಾರದ ಕಾರ್ಯಕ್ರಮದಲ್ಲೇ. ಕಾರಣ ನಿನ್ನೆ ನಮ್ಮ ಕಾರ್ಯಕ್ರಮ ಇರಲಿಲ್ಲ. ಹಾಗಾಗಿ ಯಾರ್ಯಾರು ಗ್ರಹಣವನ್ನು ಆಚರಣೆ ಮಾಡಿದ್ದೀರಿ ನಿನ್ನೆ, ಅವರೆಲ್ಲರೂ ಕೂಡ ಆ ಪೂಜಿತವಾಗಿರತಕ್ಕಂತಹ ಅಕ್ಕಿ ಮತ್ತು ಉದ್ದಿನ ಕಾಳನ್ನು ಶಿವನ ದೇವಸ್ಥಾನದಲ್ಲಿ ಕೊಟ್ಟು ಬರಬೇಕು ಅಂತ ಹೇಳಿದ್ದೆ. ರಾತ್ರಿ ಒಂದೊಮ್ಮೆ ಅದಕ್ಕೆ ಅವಕಾಶ ಆಗದೆ ಇರತಕ್ಕಂಥವ್ರು ಈಗ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಇನ್ನೊಮ್ಮೆ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ತಗೊಂಡೋಗಿ ಶಿವನ ಗುಡಿಯಲ್ಲಿ ಅಲ್ಲಿ ಯಾರು ಸೇವೆಯನ್ನು ಮಾಡ್ತಾರೆ ಅವರಿಗೆ ಅದರ ಜೊತೆಯಲ್ಲಿ ಸ್ವಲ್ಪ ದಕ್ಷಿಣಾದಿಗಳನ್ನು ಸೇರಿಸಿ ಕೊಟ್ಟು ನಮಸ್ಕಾರ ಮಾಡಿ ಬನ್ನಿ. ಇದು ಸೂಚನೆ. ಇವತ್ತಿನ ಪಂಚಾಂಗಕ್ಕೆ ಸಂಬಂಧಪಟ್ಟು ಜೊತೆಯಲ್ಲಿ ಗ್ರಹಸ್ಥಿತಿಗೆ ಸಂಬಂಧಪಟ್ಟು ಗ್ರಹಣಕ್ಕೆ ಸಂಬಂಧಪಟ್ಟು ಎಲ್ಲ ವಿಷಯ ತಿಳಿಸಿ ಆಯಿತು. ನೆನಪಿಟ್ಕೊಳ್ಳಿ. ಖಂಡಿತ ಗುರುಗಳೇ, ನೆನಪಿನಲ್ಲಿ ಇಟ್ಕೊಳ್ಳೋ ಹಾಗೆ ನೀವು ಹೇಳ್ತೀರಾ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲ ರಾಶಿ ಮೇಷರಾಶಿಗೆ ಹೇಗಿದೆ ಈ ದಿನ? ಮೇಷರಾಶಿಯವರಿಗೆ ಇವತ್ತು ರಾಹುಮುಕ್ತ ಇವೋಡು ರಾಟ್ ಅಂದರೆ ರಾಹುವಿನಿಂದ ಮುಕ್ತನಾಗಿರತಕ್ಕಂತಹ ಚಂದ್ರ, ಅರ್ಥಾತ್ ಲಾಭಸ್ಥಿತಿಯಲ್ಲಿರ್ತಕ್ಕಂತಹ ಚತುರ್ಥಾಧಿಪತಿ, ಸುಖ ಲಾಭವನ್ನು ಊಹಿಸ್ತಕ್ಕಂಥದ್ದು. ಯಾರಿಗೆ ಕೃಷಿ ಮೊದಲಾಗಿರ್ತಕ್ಕಂಥ ಜಾಗದಲ್ಲಿ ನೀರಿನ ಅಗತ್ಯ ಇದೆ ಅಂಥವರಿಗೆ ಬೋರ್ಗೀರ್ ಇತ್ಯಾದಿಗಳನ್ನು ಹೊಡೆಸಬೇಕು ಅಂಥೇಳಿ ಅಪೇಕ್ಷೆ ಪಟ್ಟು ಇರತಕ್ಕಂಥವ್ರು ಯಾರಿದ್ದೀರಿ, ವಿಶೇಷವಾಗಿ ಚತುರ್ಥಾಧಿಪತಿಯಾದ ಚಂದ್ರ ರಾಹುವಿನಿಂದ ಮುಕ್ತನಾಗಿರೋದರಿಂದ, ಪೂರ್ಣ ಪ್ರಮಾಣದಲ್ಲಿ ಬಲಿಷ್ಠನಾಗಿರೋದರಿಂದ ಬೋರ್ವೆಲ್ ಕೊರೆಸ್ತಕ್ಕಂಥದ್ದು, ಬಾವಿ ತೋಡಿಸ್ತಕ್ಕಂಥದ್ದು, ನೀರು ಇತ್ಯಾದಿಗಳ ಪ್ರಾಪ್ತಿಗೋಸ್ಕರವಾಗಿ ಹೆಜ್ಜೆ ಇಡ್ತಕ್ಕಂಥವ್ರು ಇದ್ದರೆ ಅಂಥವರಿಗೆ ಆ ಪ್ರಯತ್ನಗಳನ್ನು ಮುಂದುವರಿಸಲಿಕ್ಕೆ ಇವತ್ತು ಅವಕಾಶ ಉಂಟು. ಭೂಪ್ರಾಪ್ತಿ ಯೋಗ ಕೂಡ ತುಂಬ ಚೆನ್ನಾಗಿದೆ. ಯಾರಾದರೂ ಹೊಸದಾಗಿ ಜಾಗ ಖರೀದಿ ಮಾಡಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡಿರೋರು ಕೂಡ ಮೇಷರಾಶಿಯವರು ಆ ಪ್ರಯತ್ನವನ್ನು ಮಾಡಬಹುದಾಗಿರುತ್ತೆ.
ಈ ವಿಷಯಕ್ಕೆ ಸಂಬಂಧಪಟ್ಟು ಒಂದು ಗೋಪೂಜೆಯನ್ನು ಮಾಡಿಕೊಳ್ಬೇಕು. ನೀವು ಯಾವುದೇ ಭೂಮಿಯನ್ನು ಖರೀದಿ ಮಾಡಿದರೂ ಕೂಡ ಆ ಭೂಮಿಯ ಸಂಪೂರ್ಣವಾದ ಸರ್ವಾಂಗೀಣ ಶುದ್ಧಿಗೋಸ್ಕರ ಮತ್ತು ಆ ಜಾಗದಲ್ಲಿ ದೇವತಾ ಚೈತನ್ಯಗಳ ವಾಸಕ್ಕೋಸ್ಕರವಾಗಿ ಅಲ್ಲಿ ಗೋನಿವೇಶನಂ ಕುರ್ಯಾತ್ ಅಂತ ಹೇಳುತ್ತೆ ಶಾಸ್ತ್ರ. 7 ರೀತಿಯಲ್ಲಿ ಭೂಮಿಯನ್ನು ಶುದ್ಧಿ ಮಾಡಿಕೊಳ್ಬೇಕು. ಖನನಂ, ಹರಣಂ, ದಾಹ, ಪೂರ್ಣಂ, ಗೋನಿವೇಶನಂ, ವಿಪ್ರೋಚ್ಛಿಷ್ಟಂ, ಪಂಚಗವ್ಯಂ ಅಂಥೇಳಿ 7 ರೀತಿಯಲ್ಲಿ ಭೂಮಿಯನ್ನು ಶುದ್ಧಿ ಮಾಡಿಕೊಳ್ಬೇಕು ಅಂತ ಹೇಳುತ್ತೆ. ಅದಕ್ಕೆ ಪ್ರಾರಂಭಿಕವಾಗಿರತಕ್ಕಂಥದ್ದು ಗೋವು. ಹಾಗಾಗಿ ಆ ಭೂಮಿಯಲ್ಲಿ ಗೋವನ್ನು ಕಟ್ಟುವುದರ ಮುಖಾಂತರ, ಗೋಮೂತ್ರ ಗೋಮಯಾದಿಗಳನ್ನು ಆ ಜಾಗದಲ್ಲಿ ಅದು ವಿಸರ್ಜನೆ ಮಾಡುವುದರ ಮುಖಾಂತರವಾಗಿ ಜಾಗವನ್ನು ಶುದ್ಧಿ ಮಾಡ್ತದೆ. ಸೇವೆ ಮಾಡಿಕೊಳ್ಳಿ ಗೋಮಾತೆಯನ್ನು. ಶುಭವಾಗಲಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಒಂದು ಥರ ಮಾನಸಿಕವಾಗಿ ಧೈರ್ಯ ಸ್ಥೈರ್ಯಗಳಿಂದ ಮುನ್ನಡೆಯತಕ್ಕಂಥ ಒಂದು ಅವಕಾಶ, ಪೂರ್ಣವಾಗಿರತಕ್ಕಂಥ ಅವಕಾಶ ಕಾಣಿಸ್ತಾ ಇದೆ. ಕಾರಣ ರಾಹುಗ್ರಸ್ತ ಆ ಚಂದ್ರ ಏನಿದ್ದಾನೆ ಗ್ರಹಣಾದಿಗಳಿಂದ ಹೊರಬಂದಿದ್ದಾನೆ. ತೃತೀಯಾಧಿಪತಿ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯಗಳನ್ನು ಕೊಡುವುದರ ಜೊತೆಯಲ್ಲಿ ಪೂರ್ಣವಾಗಿರತಕ್ಕಂಥ ಗಜಕೇಸರಿ ಯೋಗದ ಫಲ ಕೂಡ ಗುರುವಿನಿಂದಾಗಿ ದೊರಕುತ್ತದೆ. ಹಾಗಾಗಿ ಇವತ್ತು ದಿನ ತುಂಬ ಚೆನ್ನಾಗಿದೆ. ಧೈರ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲವನ್ನು ನಡೆಸ್ಕೊಳ್ಳಿ. 5ನೇ ರಾಶಿಯಲ್ಲಿರ್ತಕ್ಕಂಥ ಮಂಗಳನ ಅನುಗ್ರಹಕ್ಕಾಗಿ ಸ್ವಲ್ಪ ಇವತ್ತು ಭದ್ರ ಕಾಳಿಯನ್ನು ಆರಾಧನೆ ಮಾಡಿಕೊಳ್ಳಿ. ಅಥವಾ ನಿಮ್ಮಲ್ಲಿ ಚೌಡೇಶ್ವರಿ, ಯಕ್ಷಿ ಇತ್ಯಾದಿ ದೇವತಾ ಸಾನ್ನಿಧ್ಯ ಅಂತಕ್ಕಂಥದ್ದು ಇದ್ದರೆ ಅವಕ್ಕೆ ಕೂಡ ಒಂದು ಸೇವೆಯನ್ನು, ಪೂಜೆಯನ್ನು ಕೊಡೋದ್ರ ಮುಖಾಂತರವಾಗಿ ಇವತ್ತಿನ ಕೆಲಸವನ್ನು ಆರಂಭ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ಕಾರಣ ದ್ವಿತೀಯಾಧಿಪತಿಯಾಗಿ ಭಾಗ್ಯದಲ್ಲಿರ್ತಕ್ಕಂತಹ ಚಂದ್ರ ಪೂರ್ಣವಾದ ಕಳಾ ಪರಿಪೂರ್ಣನಾಗಿದ್ದಾನೆ. ಚಂದ್ರನ ಕಳಾ ಸಂಖ್ಯೆಗಳೆಷ್ಟು? ಹುತವಹ 3 ಕಳಾ ಸಂಖ್ಯೆ ಚಂದ್ರನದ್ದು. ಹಾಗಾಗಿ ಆ 3 ಕಳಾ ಸಂಖ್ಯೆಗಳಲ್ಲಿರ್ತಕ್ಕಂಥ ಪೂರ್ಣ ಕಲೆಯನ್ನು ಹೊಂದಿರತಕ್ಕಂಥ ಚಂದ್ರ. ಆದರೆ ಪಾಡ್ಯದ ಚಂದ್ರನಾಗಿರ್ತಕ್ಕಂಥದ್ದಾದ್ದರಿಂದ ದ್ವಿತೀಯಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವರು ಮಿಥುನ ರಾಶಿಯವರು ಇವತ್ತು ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಕಣ್ಣಿನಲ್ಲಿ ನೀರು ಬರ್ತಕ್ಕಂಥದ್ದು ಅಥವಾ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತಾರಲ್ಲ, ಇತ್ಯಾದಿ ಸಮಸ್ಯೆಗಳು ಬರ್ತಕ್ಕಂಥ ಲಕ್ಷಣ. ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಚಿಕಿತ್ಸೆ ಮೊದಲಾದ್ದನ್ನು ಸರಿಯಾಗಿ ಮಾಡಿಸ್ಕೊಳ್ಳೋದ್ರ ಜೊತೆಯಲ್ಲಿ ಮುಗಿಲ ಕಣ್ಣಿನ ಪೂಜೆಯನ್ನು ಮಾಡಿಕೊಳ್ಳಿ. ಮುಗಿಲ ಕಣ್ಣು ಅಂದರೆ ಯಾರು? ಸೂರ್ಯ, ನೆನಪಿರಲಿ. ಹಾಗಾಗಿ ಸೂರ್ಯನ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಓಂ ನಮೋ ಭಗವತೆ ಒಂದು ಮಂತ್ರ ಇದೆ, ಅದನ್ನು ಹೇಳ್ತೀನಿ. ಪೆನ್ನು ಪುಸ್ತಕ ಇಟ್ಕೊಂಡು ಬರ್ಕೊಳ್ಳೋದು ಯಾವಾಗಲೂ ಹೇಳಿದ್ದೀನಿ, ರೆಕಾರ್ಡ್ ಮಾಡ್ಕೊಳ್ಬೋದು. ಇಲ್ಲ ಯೂಟ್ಯೂಬಲ್ಲಿ ಸಿಗ್ತದೆ, ಅದನ್ನು ನೋಡ್ಕೊಂಡು ಕೂಡ ನೀವು ನಮ್ಮ ಕಾರ್ಯಕ್ರಮವನ್ನು ನೋಡಿಕೊಂಡು ಬರ್ಕೊಳ್ಳೋಕೆ ಅವಕಾಶ ಇದೆ. ಓಂ ನಮೋ ಭಗವತೆ ಆದಿತ್ಯಾಯ ಅಹೋವಾಹಿನಿ ಅಹೋವಾಹಿನಿ ಸ್ವಾಹ ಅನ್ನುವಂಥದ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಕನಿಷ್ಠ 144 ಬಾರಿ ಜಪ ಮಾಡಿ ಒಂದು ನೀರಿಗೆ ಅಭಿಮಂತ್ರಣೆ ಮಾಡಿ ಆ ನೀರಿನಿಂದ ಕಣ್ಣನ್ನು ತೊಳ್ಕೊಳ್ಳೋದು. ಅಂದರೆ ಮೇಲಿಂದ ತೊಳ್ಕೊಳ್ಳೋದು, ಕಣ್ಣಿನ ಒಳಗಡೆ ನೀರು ಹೋಗಬಾರ್ದು. ಹಾಗಾಗಿ ಮೇಲ್ಗಡೆಯಿಂದ ಕಣ್ಣನ್ನು ತೊಳ್ಕೊಳ್ಳೋದು, ಕುಡಿಯೋದು ಇತ್ಯಾದಿಗಳನ್ನು ಮಾಡಿದಾಗ ದೋಷ ಪರಿಹಾರವಾಗಿ ಕಣ್ಣಿನ ದೃಷ್ಟಿ ಅಂತಕ್ಕಂಥದ್ದು ಸುಧಾರಿಸ್ತದೆ. ಶುಭವಾಗಲಿ. ಮುಂದಿನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಅಷ್ಟಮದಲ್ಲಿರ್ತಕ್ಕಂಥದ್ದಾದರೂ ಕೂಡ ಬಾಧಾ ನಿವೃತ್ತನಾಗಿರ್ತಕ್ಕಂಥದ್ದು. ಆರೋಗ್ಯಾದಿ ಬಾಧೆಗಳೇನುಂಟು ಕರ್ಕಾಟಕ ರಾಶಿಯವರಿಗೆ ಅದರಲ್ಲಿ ಸಾಕಷ್ಟು ಒಂದು ಚೇತರಿಕೆ ಅಂತಕ್ಕಂಥದ್ದು ಕಾಣಿಸುವಂಥ ಸಾಧ್ಯತೆ ಇದೆ. ದ್ವಿತೀಯದಲ್ಲಿರ್ತಕ್ಕಂಥ ಒಬ್ಬ ಸೂರ್ಯ ಅಥವಾ ರಕ್ಷಾಸ್ಥಾನದಲ್ಲಿರ್ತಕ್ಕಂಥ ಶಿವನ ಅನುಗ್ರಹ, ಶಿವಾನುಗ್ರಹವನ್ನು ತಗೊಳ್ಬೇಕು ಅಂತ ನಾನು ಹೇಳಿದ್ದೆ. ಶನಿವಾರ ದಿವಸ ಆರಂಭ ಮಾಡಿರ್ತೀರಿ. ಹಾಗಾಗಿ ಶಿವಾನುಗ್ರಹಕ್ಕೋಸ್ಕರವಾಗಿ ಇದನ್ನು ಮತ್ತೆ ಮುಂದುವರಿಸಿ. ಇವತ್ತು ಸೋಮವಾರ ಕೂಡ ಇದೆ. ಸ್ವಲ್ಪ ಚೇತರಿಸ್ಕೊಂಡಿದ್ದೀವಿ ಅಂತ ಅಂದ್ಕೊಂಡೆ ನಮಗೆ ಸೋಂಬೇರಿತನ ಬಂದ್ಬಿಡುತ್ತೆ. ಬಿಡು ನಾನೇನು ಗೆದ್ದೆ ಅಂತ ಮರುಕಳಿಸಿದಾಗ ಮತ್ತೆ ಎದ್ದು ಗೋಳಾಡ್ತಕ್ಕಂಥ ಪ್ರಸಂಗ ಬರುತ್ತೆ. ಹಾಗಾಗಿ ಅದು ಒಂದು ಡೋಸೇಜ್ ಅಂತೇಳಿ ಪೂರ್ಣ ಆಗೋಲ್ಲಿವರೆಗೆ ಹೇಗೆ ಔಷಧಿ ಕೆಲಸ ಮಾಡಲ್ವೋ ಹಾಗೆ ದೇವತಾರಾಧನೆಗೂ ಸಹ ಶರೀರಕ್ಕೋ ಮನಸ್ಸಿಗೋ ಸ್ಥೂಲ ಸೂಕ್ಷ್ಮ ಕಾರಣಾದಿ ಶರೀರಗಳಿಗೆ ಬೇಕಾಗಿರತಕ್ಕಂಥ ಪೂರ್ಣ ಪ್ರಮಾಣದ ಒಂದು ಸಾಮರ್ಥ್ಯಕ್ಕೋಸ್ಕರವಾಗಿ ದೇವತಾರಾಧನೆ ಮಾಡೋದು ನಾವಲ್ವಾ. ಹಾಗಾಗಿ ಶಿವಾರಾಧನೆಯನ್ನೇ ಮತ್ತೆ ಮಾಡ್ಕೊಳ್ಳಿ. ಶುಭವಾಗಲಿ. ಗುರುಗಳೇ, ಇವತ್ತು ಸೋಮವಾರ ಪಿತೃಪಕ್ಷದ ಆರಂಭವೂ ಆಗಿದೆ. ಯಾವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಪಿತೃವಿಗೆ ಸಂಬಂಧಪಟ್ಟದ್ದೇ ಅನ್ನೋ ಒಂದು ಸೂಚನೆ ಎಲ್ಲೋ ಅನ್ನಿಸ್ತಾ ಇದೆ. ಮುಖ್ಯವಾಗಿ ನಾವು ನಮ್ಮ ದೇಶದಲ್ಲಿ 7 ಮೋಕ್ಷದಾಯಕ ನಗರಗಳ ಬಗ್ಗೆ ನಾವು ತುಂಬ ಕೇಳ್ತೇವೆ. ಯಾವ್ಯಾವುದು? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಅವಂತಿಕಾ, ಪುರಿ, ದ್ವಾರಾವತಿ. ಈ 7
ನಗರಗಳನ್ನು ನಾವು ಮೋಕ್ಷದಾಯಕಗಳು ಅಂತ ಹೇಳ್ತೇವೆ. ಇದರಲ್ಲಿ ಮೊದಲನೇದು ಅಯೋಧ್ಯೆ, ಎರಡನೇದು ಮಥುರಾ ನಗರ, ಮೂರನೇದು ಮಾಯಾ. ಮಾಯಾ ಅಂತಂತಂದರೆ ಹರಿದ್ವಾರ ಅಂತ ಇವತ್ತು ಯಾವುದು ಕರಿತೇವೆ ಅದು ಮಾಯಾ. ಹರಿದ್ವಾರ, ಅಯೋಧ್ಯ, ಮಥುರಾ, ಮಾಯಾ. ನಾಲ್ಕನೇದು ಕಾಶಿ. ಕಾಶಿ ಚೈವಂ ಅವಂತಿಕಾ. ಅವಂತಿಕಾ ಅಂದರೆ ಉಜ್ಜಯಿನಿ, ಮಹಾಕಾಲೇಶ್ವರ ಸನ್ನಿಧಿ ಇರತಕ್ಕಂಥ ಉಜ್ಜಯಿನಿ ಕ್ಷಿಪ್ರಾ ನದಿ ತೀರ. ಇದು ಐದನೇದು. ಆರನೇದು ಪುರಿ. ಪುರಿ ಅಂತಂದರೆ ಜಗನ್ನಾಥನ ಒಂದು ಸನ್ನಿಧಾನ ಇರ್ತಕ್ಕಂಥ ಪುರಿ ಜಗನ್ನಾಥ್ ಇದು. ಏಳನೇದು ದ್ವಾರಾವತಿ, ಇವತ್ತಿನ ಗುಜರಾತ್ನಲ್ಲಿ ದ್ವಾರಕಾ ಅಂತಕ್ಕಂಥ ಒಂದು ಪ್ರತ್ಯೇಕ ಕ್ಷೇತ್ರ ಇರ್ತಕ್ಕಂಥದ್ದು. ಸೋಮನಾಥ ಜ್ಯೋತಿರ್ಲಿಂಗ ಇರ್ತಕ್ಕಂಥ ಒಂದು ವಿಶೇಷವಾದ ಕ್ಷೇತ್ರ. ಅಂದರೆ ಜ್ಯೋತಿರ್ಲಿಂಗಗಳು ಇರ್ತಕ್ಕಂಥದ್ದು ಯಾವ್ಯಾವುದಿದೆ ಇದರಲ್ಲಿ ಅಂದರೆ ಒಂದು ಉಜ್ಜಯಿನಿ ಇದೆ, ಮತ್ತೊಂದು ಕಾಶಿ ಇದೆ, ಆ ನಂತರ ದ್ವಾರಾವತಿ ಸೋಮನಾಥ ಇರ್ತಕ್ಕಂಥದ್ದು ಈ ಮೂರು. ಹಾಗಾಗಿ ಇವತ್ತೇನು ಮಾಡೋಣ, ಆರಂಭ ಅಲ್ವಾ ಪಿತೃಪಕ್ಷದ್ದು. ಹಾಗಾಗಿ ಈ ಆರಂಭದಲ್ಲಿ ಅಯೋಧ್ಯೆ ಕಡೆಗೆ ನಾವು ಗಮನ ಹರಿಸೋಣ. ಇವತ್ತು ಈ ಅಯೋಧ್ಯೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ರಾಮಾಯಣದಲ್ಲಿ ಏನು ಬಂದಿದೆ, ವಾಲ್ಮೀಕಿ ಮಹರ್ಷಿಗಳೇನು ಹೇಳ್ತಾರೆ ಅಯೋಧ್ಯೆ ಬಗ್ಗೆ ಅಂದರೆ, ನಿರ್ಮಿತಂ ಮನುನಾ ಸ್ವಯಂ. ನಿರ್ಮಿತಂ ಮನುನಾ ಸ್ವಯಂ ಅಂದರೆ ಇದು ವೈವಸ್ವತ ಮನ್ವಂತರ. ನಾವೆಲ್ಲ ಕೇಳಿದ್ದೀವಿ, ಸೃಷ್ಟಿ ಆರಂಭವಾಗಿ ಒಟ್ಟು 14 ಮನ್ವಂತರಗಳ ಕಾಲ ಪ್ರಪಂಚ ಇರ್ತದೆ. ಈ ಮನ್ವಂತರಗಳಲ್ಲಿ 14 ಮನ್ವಂತರಗಳು ಕಳೆದ ನಂತರದಲ್ಲಿ ಆ ಒಂದು ಕಲ್ಪ ಅನ್ನೋದು ಮುಕ್ತಾಯ ಆಗುತ್ತೆ. ಮೊದಲನೇದು ಪದ್ಮಕಲ್ಪ ಮುಗಿದೋಗಿದೆ, ಈಗ ಎರಡನೇದು ಶ್ವೇತವರಾಹ ಕಲ್ಪ ಇದೆ. ಇದರಲ್ಲಿ 6 ಮನ್ವಂತರಗಳು ಮುಗಿದು 7ನೆಯ ವೈವಸ್ವತ ಮನ್ವಂತರದಲ್ಲಿ ನಾವಿದ್ದೇವಲ್ವ. ಇದು ಗೊತ್ತಿಲ್ಲದೆ ಇದ್ರೆ ತಿಳ್ಕೊಳ್ಳಿ, ಆಯ್ತಲ್ಲ. ಇದರಲ್ಲಿ ಮುಖ್ಯವಾಗಿ ಸ್ವಯಂಭೂ ಮನು ಅನ್ನುವಂಥದ್ದು ಒಂದು ಮುಗಿದೋಗಿದೆ, ಎರಡನೇ ಸ್ವಾರೋಚಿಷ, ಮೂರನೇದು ಉತ್ತಮ, ನಾಲ್ಕನೇದು ರೈವತ, ಐದನೇದು ತಾಪಸ, ಆರನೇದು ಚಾಕ್ಷುಷ, 7ನೇದು ವೈವಸ್ವತ ಮನ್ವಂತರ. ಈ ರೀತಿಯಾಗಿ ಆ 6 ಮನ್ವಂತರಗಳು ಕಳೆದು 7ನೇ ಮನ್ವಂತರದಲ್ಲಿರ್ತಕ್ಕಂಥ ನಾವು ಈ ಮನ್ವಂತರದ ಅರಸನಾಗಿರ್ತಕ್ಕಂಥ ವೈವಸ್ವತ ಮನು. ಯಾರು ಈ ವೈವಸ್ವತ ಮನು ಅಂತಂದರೆ ಸೂರ್ಯನ ಮಗ ಅಂತ ಹೇಳುತ್ತೆ. ಸೂರ್ಯನ ಮಗ ವಿವಸ್ವಾನ್ ಅಂತ ಹೇಳ್ತಕ್ಕಂಥ ಒಬ್ಬ ಇದ್ದಾನೆ, ಸೂರ್ಯನ ಮಗ ಅವನು. ಆ ವಿವಸ್ವಾನ್ ಅನ್ನುವಂಥವನ ಮಗ ಆಗಿರೋದ್ರಿಂದ ಇವನ ಹೆಸರು ವೈವಸ್ವತ ಅಂತ ಕರೀತಾರೆ. ಅವನು ಈ ಅಯೋಧ್ಯ ಅಂತಕ್ಕಂಥ ನಗರವನ್ನು ನಿರ್ಮಾಣ ಮಾಡ್ದ. ಅಯೋಧ್ಯ ಅಂತಂದರೆ ಏನು, ಯೋಧ ಅಂದರೆ ಯುದ್ಧವನ್ನು ಮಾಡ್ತಕ್ಕಂಥದ್ದು, ಯೋಧ್ಯ ಅಂದರೆ ಯುದ್ಧ ಮಾಡಿ ಗೆಲ್ಲುವಂಥದ್ದು. ಅಯೋಧ್ಯ ಎಂಥದ್ದೇ ಪ್ರಯತ್ನಪಟ್ಟು ಯುದ್ಧ ಮಾಡಿದರೂ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲದ್ದು. ಕಾರಣ ಏನು ಅಂತಂದರೆ, ಒಂದು ಅಂದಾಜಿನ ಪ್ರಕಾರ ಇವತ್ತು ನಾವು ಯೋಚನೆ ಮಾಡಿದರೆ ಅವತ್ತಿನಲ್ಲಿ ಏನು ಹೇಳ್ತದೆ, ರಾಮಾಯಣದಲ್ಲಿ ಬರ್ತದೆ, ಆರಂಭದಲ್ಲೂ ಬರ್ತದೆ, ಉತ್ತರಕಾಂಡದಲ್ಲೂ ಬರ್ತದೆ. ಅಯೋಧ್ಯಾಪುರದ ಲಕ್ಷಣ, ಸರಯೂ ನದಿಯ ಉತ್ತರ ಭಾಗವನ್ನು ಅಯೋಧ್ಯ ನಗರ ಅಂತ ಕರಿಬೇಕು ಅಂತ ಹೇಳುತ್ತೆ. ಆ ನಗರದಲ್ಲಿ 4 ದಿಕ್ಕಿನಲ್ಲೂ ಕೂಡ ಭೂಮಿಯಿಂದ 64 ಅಡಿಗಳಷ್ಟು ಆಳದಲ್ಲಿ, ಯೋಚನೆ ಮಾಡಿ, 64 ಅಡಿಗಳಷ್ಟು ಆಳದಲ್ಲಿ ಸುಮಾರು ಇವತ್ತಿನ ಲೆಕ್ಕದಲ್ಲಿ ಅಂದಾಜು ನಾವು ಮಾಡೋದಾದರೆ ಹೀಗೆ 8 ಅಡಿ, ಹೀಗೆ 8 ಅಡಿ, 8 ಅಡಿ 8 ಅಡಿ ವ್ಯಾಸ ಅಂದರೆ 16 ಅಡಿ ಅಂತ ಇಟ್ಕೊಳ್ಳಿ. 16 ಅಡಿ ಸುತ್ತಳತೆ ವ್ಯಾಸ ಇರ್ತಕ್ಕಂತಹ ಸಾಲಿಗ್ರಾಮಗಳನ್ನು, ನರಸಿಂಹ ಸಾಲಿಗ್ರಾಮಗಳನ್ನು ಸಂಪೂರ್ಣ ಚೈತನ್ಯ ಶಕ್ತಿಯೊಂದಿಗೆ ಪ್ರತಿಷ್ಠಾಪನೆ ಮಾಡಿ 4 ದಿಕ್ಕಿನಲ್ಲೂ ಭೂಮಿಯ ಸಂರಕ್ಷಣೆಗಾಗಿ ವೈವಸ್ವತ ಮನು ಅಲ್ಲಿ ಅದನ್ನು ಸ್ಥಾಪನೆ ಮಾಡಿ ಆ ನಂತರದಲ್ಲಿ ನಗರವನ್ನು ನಿರ್ಮಾಣ ಮಾಡಿದ ಅಂತ ಹೇಳುತ್ತೆ. ಆ ನಗರದ ರಕ್ಷಣೆಗೋಸ್ಕರವಾಗಿ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಚಾರ ಏನು ಅಂತಂದರೆ, ಸಾಂಕೇತಿಕವಾಗಿ ನಾವು 2 ವಿಚಾರಗಳನ್ನು ನೋಡಬೇಕು. ಎಲ್ಲರೂ ಹೇಳ್ತಾರೆ ದಶರಥ ಅಂತ ಒಬ್ಬ ರಾಜ ಇದ್ದ, ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಅಂಥೇಳಿ ಅವನ ರಾಣಿಯರಿದ್ದರು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತೇಳಿ ಅವನಿಗೆ ಮಕ್ಕಳಿದ್ರು 4 ಜನ. ಅದೆಲ್ಲ ಒಂದು ಕಥಾರೂಪ ಒಂದು ಸೈಡ್ನಲ್ಲಿಟ್ಟರೆ ಅದು ಸತ್ಯವೇ. ಹಿಂದಿದ್ದ ಒಬ್ಬ ರಾಜ ಅಂತೇಳಿ ಇದ್ದ, ಅವನಿಗೆ ಮಕ್ಕಳಿದ್ರು ಇತ್ಯಾದಿ ಕಥೆಗಳೆಲ್ಲವೂ ಸತ್ಯವೇ. ರಾಮಾಯಣದಲ್ಲಿರೋ ಯಾವ ಕಥೆಯೂ ಸುಳ್ಳೇನಲ್ಲ. ಆದರೆ ಅದರ ಒಳಗಡೆ ಇರತಕ್ಕಂಥ ಆಧ್ಯಾತ್ಮಿಕತೆಯನ್ನು ನಾವು ನೋಡಬೇಕು. ದಶರಥ, ನಾವೆಲ್ಲರೂ ದಶರಥರೇನೆ. ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ನಾವೆಲ್ಲರೂ ದಶರಥರೇನೆ. ನಮಗೆ ಇಂದ್ರಿಯಗಳಿರೋದು 10. ಹೇಗೆ? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಹಾಗೇನೆ ತ್ವಕ್, ಚಕ್ಷು, ಶ್ರೋತ್ರ, ಜಿಹ್ವಾ, ಘ್ರಾಣ ಅಂಥೇಳಿ ಈ 10 ಅಂದರೆ 5 ಇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಅಂತ 5, ಕರ್ಮೇಂದ್ರಿಯಗಳು ಅಂತ 5.
ಈ ದಶರಥರೇ ನಾವು, ಈ ಐದು ಜ್ಞಾನ ಕರ್ಮೇಂದ್ರಿಯಗಳನ್ನು ಹೊಂದಿರತಕ್ಕಂಥ ದಶರಥರು ನಾವು. ನಮಗೆ 3 ಜನ ಪತ್ನಿಯರು, ಕೌಸಲ್ಯ, ಸುಮಿತ್ರೆ, ಕೈಕೇಯಿ. ಅಂದರೆ ಅರ್ಥಾತ್ ಕೌಸಲ್ಯ ಅಂದರೆ ಸತ್ವಗುಣ, ಸುಮಿತ್ರೆ ಅಂದರೆ ರಜೋಗುಣ, ಕೈಕೇಯಿ ಅಂದರೆ ತಮೋಗುಣ. ಈ ಮೂರನೇದು, ಈ ಎಲ್ಲದೂ ಸತ್ವಗುಣ ರಜೋಗುಣ ಇದ್ರೂ ಆ ದಶರಥನಿಗೆ ಅತ್ಯಂತ ಪ್ರೀತಿ ಯಾರ ಮೇಲೆ? ತಮೋಗುಣವಾದ ಕೈಕೇಯಿ ಮೇಲೆ. ಈ ತಮೋಗುಣವನ್ನು ಕೆಣಕೋಕ್ಕೋಸ್ಕರವಾಗಿ ಅಲ್ಲಿ ಒಬ್ಳು ಇರ್ತಾಳೆ, ಮತ್ತೊಬ್ಳು ರಾಕ್ಷಸಿ ಸ್ವಭಾವದವಳು ಮಂಥರೆ ಅಂತ. ಅವಳು ನಮ್ಮ ತಲೆಯನ್ನು ಕೆಡಿಸ್ತಾಳೆ. ಆ ತಲೆ ಕೆಡಿಸಿದಾಗ ನಮ್ಮ ಅಪೇಕ್ಷೆ ಎಲ್ಲಿ ಹೋಗ್ತದೆ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಮಕ್ಕಳು. ರಾಮ ಅಂತಂದರೆ ಮೋಕ್ಷ, ಮೋಕ್ಷಕಾರಕ, ಧರ್ಮ ಮಾರ್ಗ ಪ್ರವರ್ತಕ. 2ನೇ ಲಕ್ಷ್ಮಣ ಅಂದರೆ ಅರ್ಥ. 3ನೇ ಭರತ ಅಂದರೆ ಕಾಮ. 4ನೇ ಶತ್ರುಘ್ನ ಅಂತಂದರೆ ಧರ್ಮದ ಪ್ರತಿನಿಧಿಯಾಗಿ ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಕೌಸಲ್ಯ, ಸುಮಿತ್ರೆ, ಕೈಕೇಯಿ. ಸತ್ವ, ರಜ, ತಮೋ ಗುಣಗಳು. ಮಂಥರೆಯ ಪ್ರಚೋದನೆ, ತಮೋಗುಣ ವೃದ್ಧಿ, ಅಪೇಕ್ಷೆ ಪೂರ್ತಿ. 3ನೇ ಮಗ ಯಾರು? ಭರತ. ಭರತ ಅಂದರೆ ಕಾಮ. ಕಾಮ ಅಂದರೆ ಆಸೆ. ಆ ಕಾಮದ ಪೂರೈಕೆಗೋಸ್ಕರವಾಗಿ, ತಮೋಗುಣದ ನೆಮ್ಮದಿಗೋಸ್ಕರವಾಗಿ ದಶರಥ ಏನು ಮಾಡ್ತಾನೆ? ಧರ್ಮವನ್ನು ತ್ಯಾಗ ಮಾಡ್ತಾನೆ, ರಾಮನನ್ನು ಕಾಡಿ ಕಳಿಸ್ತಾನೆ. ಪರಿಣಾಮ ಏನಾಯಿತು? ಈ ದಶರಥದ ಅವಸಾನ ಕಾಲದಲ್ಲಿ ಧರ್ಮ ಹೊರಟೋಯ್ತು. ಕಾಮವನ್ನು ಬಯಸಿದ್ದರಿಂದ ಧರ್ಮದ ಜೊತೆಗೆ ಅರ್ಥವೂ ಕಾಡಿಗೆ ಹೊರಟೋಯ್ತು ಲಕ್ಷ್ಮಣ. ಕಾಮ ಒದಗಲಿಲ್ಲ, ಕಾರಣ ಭರತ ಇರಲಿಲ್ಲ. ಮೋಕ್ಷ ಅದರ ಜೊತೆಯಲ್ಲಿ, ಕಾಮದ ಜೊತೆಯಲ್ಲಿತ್ತು, ಭರತನ ಜೊತೆಯಲ್ಲಿ ಶತ್ರುಘ್ನ. ಹಾಗಾಗಿ ಶತ್ರುಘ್ನೂ ಬರಲಿಲ್ಲ. ಆದರೆ ದಶರಥ ಜೀವ ಬಿಡುವ ಸಂದರ್ಭದಲ್ಲಿ ಅವನ ಜೊತೆ ತಮೋಗುಣದ ಕೈಕೇಯಿಯೂ ಇರಲಿಲ್ಲ, ಸಾತ್ವಿಕ ಗುಣದ ಕೌಸಲ್ಯ ಇದ್ಲು. ಇದನ್ನು ನಾವು ಮರಿಬಾರ್ದು. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಂತ್ಯಕಾಲದಲ್ಲಿ ಅವನಿಗೆ ಪಶ್ಚಾತ್ತಾಪ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನು ಈ ಒಂದು ಘಟನೆ ಅಂತಕ್ಕಂಥದ್ದು ಸೂಚಿಸುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಗರುಡ ಪುರಾಣ ಮುಂದಿನ ದಿನಗಳಲ್ಲಿ ಆರಂಭ ಮಾಡ್ತೀನಿ ನಾನು. ಚೂರಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲ ಒಂದೇ ದಿನ ಹೇಳಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪನೇ ರುಚಿ ತೋರಿಸೋಣ. ಒಟ್ಟಾರೆ ಅಯೋಧ್ಯ ಅಂತಕ್ಕಂಥದ್ದು ನಮ್ಮ ಜೀವನ ಅಂತ ತಗೊಳ್ಬೇಕು. ಯುದ್ಧ ಮಾಡಿ ಗೆಲ್ಲಬೇಕಾದ್ದು ನಾವು. ಅಂತರಂಗದಲ್ಲಿ ರಾತ್ರಿನ ದಿವಸ ಯುದ್ಧಂಚಾರೆ, ಅಂತರಂಗಿಕ ಮನ ಆಣಿ ಅವ್ರ ಮನ ಅಂಥೇಳಿ. ಬುದ್ಧಿ ಮತ್ತು ಮನಸ್ಸು ಇತ್ಯಾದಿಗಳು ಪರಸ್ಪರ ನಿತ್ಯ ಯುದ್ಧ ಮಾಡ್ತವೆ ಅಂತ ಹೇಳ್ತಾರೆ ತುಕಾರಾಮ್ ಮಹಾರಾಜರು. ಹಾಗೆ ನಮ್ಮ ಜೀವನದಲ್ಲಿ ನಡೀತಕ್ಕಂತಹ ಈ ಎಲ್ಲ ಸಂಕಟಗಳನ್ನು ದಾಟಿ ಕೊನೆ ಹಂತವಾಗಿ ನಾವು ಜೀವ ಬಿಡುವ ಸಂದರ್ಭದಲ್ಲಿ ಅಯೋಧ್ಯ ನಾಯಕ ಯಾರು? ಧರ್ಮದ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳುತ್ತೆ. ಹಾಗಾಗಿ ಧಾರ್ಮಿಕರಾಗಿ ನಾವು ಬದುಕಿದಾಗ ನಮಗೆ ಸದ್ಗತಿ ಅಂತಕ್ಕಂಥದ್ದು ಉಂಟಾಗಬೇಕು ಅಂತ ಆದರೆ ನಾವು ಸಾತ್ವಿಕ ಗುಣದ, ಸತ್ವಗುಣದ, ಕೌಸಲ್ಯ ಸಹವಾಸವನ್ನು ಮಾಡಬೇಕು. ಆವಾಗ ಅದು ಬೇಕಾದರೆ ಧರ್ಮ ಕಾಡಿನಲ್ಲೇ ಇದ್ರೂ ಕೂಡ ಅದರ ಸ್ಮರಣೆ ಅಂತಕ್ಕಂಥದ್ದು ನಮ್ಮಲ್ಲಿ ಆಗುತ್ತದೆ. ತನ್ಮೂಲಕ ಪಿತೃಪಕ್ಷ ಇದು ಸದ್ಗತಿಗೆ ಹೋಗಲಿಕ್ಕೆ ಯೋಗ್ಯವಾಗ್ತದೆ. ಅಯೋಧ್ಯ ನಗರದ ಇನ್ನೂ ಬೇಕಾದಷ್ಟು ವಿಚಾರಗಳಿದೆ. ಇವತ್ತು ಇಷ್ಟು ಮಾತ್ರ ಹೇಳೋಕೆ ಅವಕಾಶ ಇದೆ, ಹಾಗಾಗಿ ಹೇಳಿದ್ದೀನಿ. ಅಯೋಧ್ಯ ಇಂತಹ ಮಹತ್ತರವಾದ, ಇನ್ನೂ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯಗಳು ಹೊಂದಿರತಕ್ಕಂಥ ನಗರ. ಅಂತಹ ನಗರ ಇರ್ತಕ್ಕಂಥ ದೇಶದಲ್ಲಿ, ಆ ಭರತ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ. ನಮ್ಮ ಭಾರತೀಯತೆ, ನಾವು ಭಾರತೀಯರು ಬಹಳ ಧನ್ಯರು ಅನ್ನುವಂಥ ಒಂದು ಮನೋಭಾವ, ಅದರ ಜೊತೆಯಲ್ಲಿ ಆ ಒಂದು ಕೃತಜ್ಞತಾ ಸ್ವರೂಪವಾಗಿರತಕ್ಕಂಥ ಒಂದು ಆತ್ಮಸಮರ್ಪಣೆ ಭಗವಂತನ ವಿಷಯದಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಗುರುಗಳೇ, ಆಚಾರ ವಿಚಾರ ವಿಭಾಗದಲ್ಲಿ ಇದು ಪಿತೃ ಪಕ್ಷದ ಪ್ರಾರಂಭ ಆಗಿರೋದ್ರಿಂದ ನನಗೆ ಬಹಳ ಒಂಥರ ನನ್ನಂತೆ ಬಹಳ ಜನರಿಗೆ ಅನಿಸಿರ್ಬೋದು, ನಮ್ಮ ಪೂರ್ವಜರು ಎಂತಹ ಅದ್ಭುತವಾದಂತಹ ಒಂದು ವ್ರತಾಚರಣೆಗಳನ್ನು ಈ ಒಂದು ಪಕ್ಷದಲ್ಲಿ ಇದನ್ನೇ ಮಾಡಬೇಕು ಅಂತ ಹೇಳೋ ಮುಖೇನ ನಮ್ಮಲ್ಲಿ ದೇಹವನ್ನು ಬಿಟ್ಟಂತಹ ನಮ್ಮ ಪಿತೃಗಳನ್ನು ಸ್ಮರಿಸ್ಕೊಳ್ಬೇಕು. ನಾವು ಅವರಿಗೆ ಕೃತಜ್ಞರಾಗಿದ್ದಾಗ ಮಾತ್ರ ಪ್ರಕೃತಿ ನಮ್ಮ ಏಳ್ಗೆಗೆ ಸಾಥ್ ನೀಡುತ್ತೆ ಅನ್ನೋ ಕಾರಣಕ್ಕೆ ಏನೇ ಆದರೂ, ಅಂದರೆ ದೇಹ ಬಿಟ್ಟ ಸ್ವಲ್ಪ ದಿನಗಳಲ್ಲಿ ನಾವು ನಮ್ಮ ಲೈಫಲ್ಲಿ ಬ್ಯುಸಿ ಆಗಿಬಿಡ್ತೀವಿ. ಆದರೆ ವರ್ಷಕ್ಕೊಮ್ಮೆ ಆದರೂ ಅವರನ್ನು ನೆನೆಸ್ಕೊಂಡು ಅವರ ಹೆಸರಲ್ಲಿ ಮನೆಯಲ್ಲಿ ಎಡೆ ಇಡೋದು ಅಂತ ಏನು ಹೇಳ್ತಾರೆ, ಅಷ್ಟೇ ಅಲ್ಲ, ದಾನ ಧರ್ಮಗಳನ್ನು ಮಾಡಿ ಎಂತಹ ಅದ್ಭುತವಾದ ಒಂದು ರಹದಾರಿ ಹಾಕ್ಕೊಟ್ಟಿದ್ದಾರೆ ನಮಗೆ. ಪಿತೃಪಕ್ಷ ಇದನ್ನು ಹೇಗೆ ಮತ್ತು
ಸರಿಯಾದ ರೀತಿ ಮಾಡುವಂಥ ಒಂದು ಪ್ರತೀತಿ ತಿಳಿಸ್ಕೊಡಿ ಗುರುಗಳೇ. ಪಿತೃಪಕ್ಷದ ಆಚರಣೆ ಮಾಡ್ತಕ್ಕಂಥದ್ದು ಹೇಗೆ, ಯಾಕೆ ಆಚರಣೆ ಮಾಡಬೇಕು, ನಮ್ಮಲ್ಲಿ ಅನೇಕರಿಗೆ ಇದೊಂದು ಜಿಜ್ಞಾಸೆ ಇದ್ದೇ ಇದೆ. ಯಾವ ಸತ್ತೋಗೋರು ಅದರಪ್ಪ ದೇಹ ಸುಟ್ಟಾಕಿದ್ವಿ, ಮಣ್ಣು ಮಾಡಿ ಆಯಿತು, ಅವರ ಹೆಸರಲ್ಲಿ ಪಿಂಡ ಕೊಡೋದಂತ ಕೆಲವರು ಮಾಡೋದಿಲ್ಲ ಕೂಡ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಹೌದು, ನಾವು ಒಂದು ವಿಷಯ ಮರಿತೀವಿ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತದ ಪ್ರತಿಯೊಂದು ಕಣದಲ್ಲಿ, ಚರ್ಮ, ಸಂಪೂರ್ಣ ನಮ್ಮ ಶರೀರ ಅಂತಕ್ಕಂಥದ್ದರಲ್ಲಿ ಬಹಳ ಮುಖ್ಯವಾದ್ದು ಒಂದಿರ್ತದೆ. ಎಲ್ರಿಗೂ ಗೊತ್ತು ವೈಜ್ಞಾನಿಕವಾಗಿ, ಅದನ್ನು DNA ಅಂತ ಹೇಳ್ತೀವಿ. ಜೀನ್ಸ್, ಜೆನೆಟಿಕ್, ಇವೆಲ್ಲ ಹೇಗೆ ಬಂತು, ಯಾರಿಂದ ಬಂತು, ಯಾವ ವಂಶದಲ್ಲಿ ನಾವು ಬಂದಿದ್ದೇವೆ, ಆ ವಂಶಕ್ಕೆ ಇರ್ತಕ್ಕಂಥ ಎಲ್ಲ ಲಕ್ಷಣಗಳು, ಗುಣಧರ್ಮಗಳು ಕೂಡ ಆ ವಂಶದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುತ್ತೆ. ಸತ್ಯ ತಾನೇ ಇದು? ಇದೇನು ಸುಳ್ಳ? ಏನಲ್ಲ, ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ ನಾನು. ನೀವು ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ನಾವು ಯಾವ ಕುಟುಂಬದಲ್ಲಿ ಹುಟ್ಟಿ ಬರಬೇಕು ಅನ್ನೋದು ನಮ್ಮ ತೀರ್ಮಾನ ಆಗಿರ್ತದೆಯಾ? ಸಾಧ್ಯವೇ ಇಲ್ಲ. ಯಾವುದೇ ವ್ಯಕ್ತಿ ಇಂಥ ಮನೆಯಲ್ಲಿ ನಾನು ಹುಟ್ಟು ಬರಬೇಕು ಅಂತ ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನು ಆ ಮನೆಯಲ್ಲಿ ಹುಟ್ಟು ಬರಬೇಕು ಅನ್ನೋದು ಅವನ ಪ್ರಾರಬ್ಧ ಇರ್ತದೆ. ಆ ಕುಟುಂಬಕ್ಕೆ ಅವನದೇ ಆಗಿರತಕ್ಕಂಥ ಋಣ ಇರ್ತದೆ. ಋಣ ಅಂದರೆ ಜವಾಬ್ದಾರಿ, ಯಾವುದೋ ಬ್ಯಾಲೆನ್ಸ್ ಕ್ಲಿಯರ್ ಮಾಡಬೇಕಾದಿರ್ತದೆ. ಅದಿಲ್ಲದೆ ಆ ಕುಟುಂಬದಲ್ಲಿ ಯಾರೂ ಹುಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಎಷ್ಟೋ ಕಡೆಗಳಲ್ಲಿ ನಾನು ಹೇಳೋದು ಕೇಳಿದ್ದೀನಿ, ಹೆಣ್ಮಕ್ಳು ಅಯ್ಯೋ ಯಾವ ಪ್ರಾರಬ್ಧ ಕರ್ಮಕ್ಕೆ ಇವ್ರ ಮನೆಗೆ ಸೊಸೆಯಾಗಿ ಬಂದೋ ನಾನು, ನನ್ನ ಹಣೆ ಬರ ಹಾಗೆ ಹೀಗೆ ಹೇಳೆಲ್ಲ ರಿಮಾರ್ಕ್ ಮಾಡೋರನ್ನು ಕೇಳಿದ್ದೀನಿ ನಾನು. ಹಾಗೆಲ್ಲ ಬರೋಲ್ಲ ತಾಯಂದ್ರ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಕುಟುಂಬವನ್ನು ಸೇರಬೇಕು ಹೇಳಾದರೆ ಅವನ ಹಣೆಯಲ್ಲಿ ಬರೆದಿರಲೇಬೇಕು, ಅಲ್ಲಿ ಹುಟ್ಟು ಬರಬೇಕಿದ್ರೆ. ಹಾಗಾಗಿ ಹಿರಿಯರ ಕರ್ಮವನ್ನು ಮಾಡ್ತಕ್ಕಂಥದ್ದು ಅವ್ರು ತೀರೋಗಿರೋರಿಗೆ ಯಾರಿಗೂ ಎಲ್ಲೋ ಏನೋ ಒಂದು ಕೊಡೋದು ಅಂತ ಅಂದ್ಕೊಂಡಿದ್ದೀರಾ? ಇದೇ ನಮ್ಮಲ್ಲಿ ಇರ್ತಕ್ಕಂಥ ದೊಡ್ಡ ತಪ್ಪು ತಿಳುವಳಿಕೆ ಇದು. ಏನು, ಕೆಲವರು ಲಾಜಿಕ್ಕಾಗಿ ನಾವು ಮಾತಾಡ್ತೀವಿ, ಲಾಜಿಕಲ್ ಮಾತಾಡೋರು ಕೇಳೋರಿದ್ದಾರೆ. ಹೌದು, ಅವ್ನು ತೀರೋನು ಹೋಗಿದ್ದಾನೆ, ಅವ್ನು ಪ್ರಾಣ ಹೊರಟೋಗಿದೆ, ನೀವೆಲ್ಲ ಸ್ವರ್ಗ ನರಕ ಅಂತೀರಿ, ನರಕದಲ್ಲಿದ್ದಾನೋ ಸ್ವರ್ಗದಲ್ಲಿದ್ದಾನೋ ಅವನ ಕರ್ಮಾಧಿಕಾರ ಅಥವಾ ಅವನ ಕರ್ಮಾನುಸಾರ ಅವನು ಹೋಗ್ತಾನೆ. ಓಕೆ, ನಾವು ಇಲ್ಲಿ ಯಾವುದೋ ಒಂದು ಶ್ರಾದ್ದ ಮಾಡಿದರೆ ಅಲ್ಲೆಲ್ಲೋ ಇರೋನಿಗೆ ಹೇಗೆ ಹೋಗಿ ಸೇರ್ತದೆ? ಅದು ಕಾನ್ಸೆಪ್ಟೇ ರಾಂಗು. ತಿಳ್ಕೊಂಡಿರೋ ಆ ಕಲ್ಪನೆಯೇ ತಪ್ಪು. ನಾವು ಯಾವುದನ್ನೇ ಪಡಿಬೇಕು ಅಂತಂದ್ರೂ ನಮ್ಮ ಒಳಗಡೆ ಒಂದು ಚೈತನ್ಯ ಅಂತ ಇರ್ತದೆ, ದೇವತಾ ಚೈತನ್ಯ. ನಾವಿದನ್ನು ಗ್ರಹಿಸಬೇಕು. ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ, ಆಧ್ಯಾತ್ಮಿಕವಾಗಿಯೂ ಹೇಳ್ತಾ ಇದ್ದೀನಿ. ದಯವಿಟ್ಟು ಗಮನಿಸ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಮತ್ತೆ ರಿಪೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆನಪಾದಾಗ ಭಗವಂತ ಪ್ರಚೋದನೆ ಕೊಟ್ಟಾಗ ಹೇಳ್ಬಿಡ್ತೀನಿ. ದೇವಾ ಅವಂತ ಶೋಭಾಯೈ ಪಿತರೋನು ಮದಂತು. ಇದು ಒಂದು ಮಾತು ವೇದದಲ್ಲಿದೆ. ದೇವತೆಗಳು ಏನನ್ನೇ ನಮಗೆ ಕೊಡಬೇಕು ಅಂತಂದರೂ ಕೂಡ ಪಿತೃಗಳು ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು. ಟ್ಯಾಂಕ್ನಲ್ಲಿ ಎಷ್ಟೇ ನೀರಿದ್ದರೂ ಕೂಡ ಕೆಳಗಡೆ ನಲ್ಲಿಯನ್ನು ತಿರುಗಿಸಿದಾಗ ನೀರು ಬರಬೇಕು ಅಂದರೆ ಮಧ್ಯದಲ್ಲಿರುವಂಥ ಪೈಪ್ಲೈನ್ ಸರಿ ಇರಬೇಕು. ಆ ಪೈಪ್ಲೈನಲ್ಲಿ ಏನೇ ಅಡೆತಡೆಗಳಿದ್ದರೂ ಬಂದು ನಲ್ಲಿಯಲ್ಲಿ ಕಟ್ಕೊಂಡು ನಿಂತ್ಕೊಳ್ತದೆ, ಬಿಟ್ಟರೆ ನಲ್ಲಿಯಲ್ಲಿ ನೀರು ಬರೋದಿಲ್ಲ. ಟ್ಯಾಂಕಲ್ಲಿ ಎಷ್ಟು ನೀರಿದ್ರೂ ಉಪಯೋಗ ಇಲ್ಲ. ಅಂದರೆ ನೀವು ಹೇಳೋದು ದೇವರು ನಮಗೆ ಏನಾದರೂ ವರ ಕೊಡಬೇಕು ಅಂತ ಹೇಳಿದ್ರು ಕೂಡ ಪಿತೃಗಳು ಕೂಡ ಅಸ್ತು ಅನ್ನಬೇಕು ಅಂತನಾ? ಇಲ್ಲಿ ಒಂದು ವಿಷಯ ಯೋಚನೆ ಮಾಡಿ, ಸತ್ಯ ನೀವು ಹೇಳ್ತಿರ್ತಕ್ಕಂಥದ್ದು 100% ಅದೇ ಅರ್ಥ. ಆದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀವಕೋಶಗಳ DNA, ರಕ್ತ, ಜೀನ್ಸು ಪ್ರತಿಯೊಂದು ಕೂಡ ನಮ್ಮ ಹಿರೀಕರಿಂದಲೇ ಬಂದಿದೆ. ಯಾವಾಗ ಆ ಹಿರೀಕರ ಆ ಒಂದು ಮನೋಭಾವ ನೋಡಿ, ಶರೀರ ಹೊರಟೋಗ್ತದೆ. ಶರೀರ ಬರೀ ಕಣ್ಣಿಗೆ ಕಾಣೋದು ಒಂದೇ ಶರೀರ ಅಲ್ವಲ್ಲ. ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ 3 ಶರೀರಗಳಿದೆ. ನಾನು ಹಿಂದೆಲ್ಲ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವಂಥ 5 ಕೋಶಗಳಿದೆ. ಸ್ಥೂಲ ಶರೀರ ಅಂದರೆ ಅನ್ನಮಯ ಶರೀರ, ಕೇವಲ ಆಹಾರ, ನೀರು, ನಿದ್ರೆ ಇತ್ಯಾದಿ ಕ್ರಿಯೆಗಳನ್ನು ನಡೆಸ್ತಕ್ಕಂಥದ್ದೇನಿದೆಯಲ್ಲ, ಇದು ಅನ್ನಮಯ ಶರೀರ. ಇದನ್ನು ಸುಟ್ಟು ಹಾಕಿದ್ರು ಬರುತ್ತೆ, ಮಣ್ಣು ಮಾಡಿದ್ರು ಬರುತ್ತೆ, ಮುಗಿದೋಯ್ತು. ಇದಕ್ಕೆ ಮುಗಿಲಿಲ್ಲ. ಇದ್ರ ಒಳಗಡೆಗೆ ಇನ್ನೊಂದಿದೆ, ಪ್ರಾಣಮಯ ಶರೀರ ಅಂಥೇಳಿ. ಈ ಪ್ರಾಣಮಯ ಶರೀರದಲ್ಲಿ ಮನಸ್ಸು, ಆಮೇಲೆ ಬುದ್ಧಿ, ಆಸೆ, ಅಪೇಕ್ಷೆ, ದುಃಖ, ಸಂಕಟ ಇವೆಲ್ಲ ಒಳಗಾಗ್ತಕ್ಕಂಥದ್ದು. ಇದು ಈ ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ. 2ನೆಯ ಶರೀರ, ಅದನ್ನು ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಇದರಲ್ಲಿ ಮನಸ್ಸು ಇರ್ತದೆ, ಬುದ್ಧಿ ಇರ್ತದೆ. ಇವೆಲ್ಲವೂ ಸಹ ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯ ಈ 3 ಕೋಶಗಳು ಶರೀರಗಳು ಸೇರಿ ಆಗಿರೋದು. ಇದನ್ನು ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ.
ಇದರಲ್ಲಿ ಭಾವನೆಗಳು, ಆಸೆ, ಚಿಂತೆ, ಲಜ್ಜೆ, ನಾಚಿಕೆ, ಬುದ್ಧಿವಂತಿಕೆ, ತರ್ಕ, ವಿವೇಕ ಇವೆಲ್ಲವೂ ಇದರಲ್ಲಿರ್ತಕ್ಕಂಥದ್ದು. ಎರಡನೆಯ ಗುಂಪಿದು. ಇದು ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಇದರ ನಂತರದಲ್ಲಿರೋದು ಮೂರನೇದು ಇನ್ನೊಂದಿದೆ, ಅದನ್ನು ಕಾರಣ ಶರೀರ ಅಂತ ಹೇಳ್ತಾರೆ. ಆ ಕಾರಣ ಶರೀರ ಅಂತಂದರೆ ಆನಂದವನ್ನು ಸೂಚಿಸ್ತಕ್ಕಂಥದ್ದು. ತೃಪ್ತಿ, ಸಮಾಧಾನ, ಖುಷಿ, ನೆಮ್ಮದಿ, ಸಂತೋಷ ಇವೆಲ್ಲವನ್ನು ಸೂಚಿಸ್ತಕ್ಕಂಥದ್ದು ಮೂರನೇದು, ಅದು ಕಾರಣ ಶರೀರ ಅಂಥೇಳಿ. ಈ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ ಈ ಮೂರನ್ನು ಅಂಟಿಸ್ಕೊಂಡು ಒಂದಿರ್ತದೆ, ಅದನ್ನು ಜೀವ ಅನ್ನೋದು. ಆ ಜೀವದ ಜೊತೆಯಲ್ಲಿರ್ತಕ್ಕಂಥದ್ದು ಈ ಮೂರು. ಆ ಜೀವಕ್ಕೆ ನೆನಪಿರ್ತದೆ, ಭಾವನೆಗಳಿರ್ತದೆ, ಆಸೆಗಳಿರ್ತದೆ, ದುಃಖ ಇರ್ತದೆ, ಸಂತೋಷ ಇರ್ತದೆ, ಸಮಾಧಾನ ಇರ್ತದೆ. ಇದು ಯಾವುದೂ ಕೂಡ ಈ ಶರೀರಕ್ಕೆ ಬರೋದಲ್ಲ, ಇದ್ರ ಒಳಗಡೆ ಇರ್ತಕ್ಕಂಥದ್ದಕ್ಕೆ ಬರೋದು. ಹಾಗಂತೇಳಿ ಶ್ರಾದ್ದ ಮಾಡಿದಾಗ ಎಲ್ಲದೂ ಇದಕ್ಕೆ ಪಿಂಡ ಗಿಂಡ ಎಲ್ಲ ಕೊಡೋದು ಇದಕ್ಕಲ್ವ. ಶ್ರಾದ್ದ ಮಾಡಿದಾಗ ಪಿಂಡ ಕೊಡೋದೆಲ್ಲ ಸಾಂಕೇತಿಕ. ಅದು ಅಲ್ಲಿ ಕೊಡ್ತಕ್ಕಂಥದ್ದು ಭಾವನೆ, ಒಂದು ಭಕ್ತಿ, ಒಂದು ಪ್ರೀತಿ. ನನ್ನ ಹಿರಿಯರ ಮೇಲೆ, ನನ್ನ ತಾಯಿಯ ಮೇಲೆ ಅಥವಾ ನಮ್ಮ ಹಿರಿಯರ ಮೇಲೆ ನಾವು ಕೊಡ್ತಕ್ಕಂಥ ಈ ಎಳ್ಳಿನ ನೀರಿರಬಹುದು, ಅನ್ನ ಇರಬಹುದು, ಅದನ್ನೆಲ್ಲ ಸ್ಮರಣೆ ಮಾಡುವಾಗ ನಾವೇನು ಹೇಳ್ತೇವೆ? ಸಂಕಲ್ಪ ಏನು ಹೇಳಿಸುತ್ತೆ ಅಲ್ಲಿ? ಈಗ ಅಸ್ಮತ್ತು ಮಾತು ಮೃತಾಯ ಅಸ್ಮತ್ ಮಾತು ವಸುರುದ್ರಾರಿತಿ ರೂಪಾಣ ಪಿತೃಪಿತಾಮಹ ಪ್ರಪಿತಾಮಹಾನಾಂ ಅವರಿಗೆ ಸದ್ಗತಿ ಆಗಲಿ, ಅವರಿಗೆ ಒಂದು ಒಳ್ಳೆಯದಾಗಲಿ. ಅದು ಎಲ್ಲಿರ್ತಾರೆ ಅವರು? ನಮ್ಮ ಒಳಗೆ DNA ರೂಪದಲ್ಲಿ ಇರ್ತಕ್ಕಂಥದ್ದು. ಆ ಚೈತನ್ಯವನ್ನು, ನಮ್ಮ ಒಳಗೆ ಇರ್ತಕ್ಕಂಥ ದೇವತಾ ಚೈತನ್ಯವನ್ನು ಉದ್ದೀಪನಗೊಳಿಸುವ ಪಿತೃವರ್ಗವನ್ನು ತೃಪ್ತಿಪಡಿಸ್ತಕ್ಕಂಥದ್ದು. ಅಂದರೆ ಅರ್ಥ ಏನು ಗೊತ್ತಾ? ನಮ್ಮ DNA ನಮ್ಮ ಜೀನ್ಸ್ಗಳಲ್ಲಿ ಶುದ್ಧಿಯನ್ನು ಹೊಂದೋದು, DNA ಸಂತೋಷಪಡಿಸುವಂಥದ್ದು. DNA ಒಳಗಿರ್ತಕ್ಕಂಥ ಜೀವಕೋಶಗಳಿಗೆ ಸಂತೋಷಪಡಿಸ್ತಕ್ಕಂಥ ಪ್ರಕ್ರಿಯೆ ಶ್ರಾದ್ದ. ಅಂದರೆ ಸತ್ತೋದವರಿಗೆ ಮಾಡೋದಲ್ಲ. ಯಾವ ವ್ಯಕ್ತಿಯ DNA ಯಾವ ವ್ಯಕ್ತಿಯ ಜೀನ್ಸ್ಗಳನ್ನು ನಾವು ಹೊಂದಿ ಬಂದಿದ್ದೇವೆ, ಆ ಜೀನ್ಸ್ಗಳು ಮತ್ತು DNA ಏನಾದ್ರು ವೀಕ್ನೆಸ್ಗಳನ್ನು ಹೊಂದಿದರೆ ಅದರಿಂದ ಪುಷ್ಟಿ ಆಗಬೇಕು ಅಂಥೇಳಿ ಮಾಡಬೇಕು. ಇದ್ರ ಒಳಗಡೆ ಇರ್ತಕ್ಕಂಥದ್ದು ಬೇಕಾದಷ್ಟಿದೆ. ಸದ್ಯಕ್ಕೆ ಸಾಕು ಅನಿಸುತ್ತೆ. ಧನ್ಯವಾದಗಳು ಗುರುಗಳೇ. ಬಹುಶಃ ನಮಗೆ ಕ್ಲಿಯರ್ ಪಿಕ್ಚರ್ ಇನ್ನೂ ಸ್ವಲ್ಪ ದಿನದಲ್ಲಿ ಗೊತ್ತಾಗತ್ತೆ ಅನಿಸುತ್ತೆ. ಗುರುಗಳು ಸೂಕ್ಷ್ಮ ರೂಪದಿಂದ ಕೂಡ ಹೇಳ್ತಾ ಹೋಗ್ತಿದ್ದಾರೆ. ಅಂದರೆ ನಾವು ಯಾರೋ ತೀರ್ ಹೋದವ್ರಿಗೆ ಕೊಟ್ಟಿದ್ದೀವಿ ಅಂತಲ್ಲ, ಅವರ ಒಂದು ಭಾವನೆ ನಮ್ಮೊಳಗಿರುತ್ತೆ, ಅವರನ್ನು ಸ್ಮರಿಸ್ಕೊಳ್ಳೋದು ಬಹಳ ಮುಖ್ಯ. ಗುರುಗಳೇ, ದೋಷ ಪರಿಹಾರದಲ್ಲಿ ಪಿತೃಪಕ್ಷ ಏನೆಲ್ಲ ದೋಷವನ್ನು ಪರಿಹರಿಸುತ್ತೆ, ಅದನ್ನು ಬಹಳ ನಿಯಮ ನಿಷ್ಠೆಯಿಂದ ಒಳ್ಳೆ ಭಾವನೆಯಿಂದ ಮಾಡೋದ್ರಿಂದ ಅಂತ ದಯಮಾಡಿ ತಿಳಿಸಿ. ಅದರ ಜೊತೆಗೆ ಗುರುಗಳೇ, ನಾವೆಲ್ಲರೂ ಏನು ಆನ್ಲೈನ್ ಸರ್ಚ್ ಮಾಡಿದಾಗ 7ನೇ ತಾರೀಕೆ ಪ್ರಾರಂಭ ಪಿತೃಪಕ್ಷ ಅಂತ ಕೊಟ್ಟಿದೆಯಲ್ಲ, ಯಾಕೆ ಹಾಗೆ? ಅದು ಮುಖ್ಯವಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಸೂರ್ಯ ಸಿದ್ಧಾಂತ, ಸೂರ್ಯನ ಚಲನೆಗೆ ಅನುಗುಣವಾಗಿ ಬರತಕ್ಕಂಥದ್ದನ್ನು ದೃಕ್ ಸಿದ್ಧಾಂತ ಅಂತ ಕರೀತಾರೆ. ಹಾಗೆ ಚಂದ್ರನ ಚಲನ ಸಂಬಂಧಪಟ್ಟಿರ್ತಕ್ಕಂಥದ್ದೇನಿದೆ ಇದಕ್ಕೆ ದೃಗ್ಗಣಿತ ಅಂತ ಹೇಳ್ತಾರೆ. ಸೂರ್ಯ ಸಿದ್ಧಾಂತ ಮತ್ತು ಚೈತ್ರ ಪಕ್ಷಿಯ ದೃಗ್ಗಣಿತ ಆಳಿ ಎರಡು ರೀತಿಯಲ್ಲಿ ಆ ಒಂದು ತಿಥಿವಾರ ನಕ್ಷತ್ರಗಳನ್ನು ಆಳಿತಕ್ಕಂಥ ಒಂದು ಕ್ರಮ ಅಂತ ಇದೆ. ಇದಕ್ಕೆ ಅನುಗುಣವಾಗಿ ನೋಡಿದಾಗ ಏನಾಗ್ತದೆ, ಕೆಲವು ಕಡೆಯ ಅಕ್ಷಾಂಶ ರೇಖಾಂಶಗಳಿಗೆ ಅನುಗುಣವಾಗಿ ಸೂರ್ಯೋದಯ ಚಂದ್ರೋದಯಗಳಿಗೆ ಅನುಗುಣವಾಗಿ ತಿಥಿಗಳಲ್ಲಿ ಬದಲಾವಣೆ ಬರ್ತದೆ. ಇದು ಬಂದಾಗ ಏನಾಗ್ತದೆ, ಕೆಲವು ಸಂದರ್ಭ ಸೂರ್ಯೋದಯಕ್ಕೆ ನಮಗೆ ಪ್ರತಿಪತ್ತು ಬೇಕು. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ಸೂರ್ಯೋದಯಕ್ಕೆ ಇದ್ದ ಪಕ್ಷದಲ್ಲಿ ಆವತ್ತು ನಾವು ಪಿತೃಪಕ್ಷವನ್ನು ಆಚರಣೆ ಮಾಡಿಕೊಡ್ದು ಅಂತ ಒಂದು ಕಡೆಯಲ್ಲಿ ಹೇಳ್ತದೆ. ಆದರೆ ಪಕ್ಷಾಚರಣೆ ಅಂಥೇಳಿ ಏನಿದೆ ಇದನ್ನು ಕುತಪಕಾಲದಲ್ಲಿ ಮಾಡಬೇಕು ಅಂತ ಹೇಳುತ್ತೆ. ಕುತಪಕಾಲ ಅಂದ್ರೇನು? ಕು ಅಂದರೆ ಭೂಮಿ, ತಪ ಅಂದರೆ ಬಿಸಿ. ಭೂಮಿ ಬಿಸಿ ಆಗ್ತಕ್ಕಂಥ ಕಾಲ ಅಂದರೆ ಯಾವುದು? ಮಧ್ಯಾಹ್ನ 1 ಗಂಟೆಯ ನಂತರದಲ್ಲಿ ಪಾಡ್ಯ ಅಂತಕ್ಕಂಥದ್ದು ಇದ್ದಾಗ ಇದನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡ್ತಾರಾ ಕೇಳಿದ್ರೆ ಅನೇಕರು ಮಾಡೋಲ್ಲ. ಕಾರಣ ಏನು ಅಂತಂದರೆ ಇವತ್ತಿನ ಪರಿಸ್ಥಿತಿ, ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥದ್ದು. ಆಫೀಸಿಗೆ ಹೋಗೋರು ಇರ್ತಾರೆ, ಬೆಳಗ್ಗೆ ಮುಂಚೆ ಹೋಗಬೇಕು, ಮನೇಲೇನೋ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಅಂಥವ್ರು ಏನು ಮಾಡ್ತಾರೆ, ಮಧ್ಯಾಹ್ನ 12:30 ತನಕ ಕಾಯೋಕ್ಕಾಗುತ್ತಾ? ಹಾಗಾಗಿ ಏನು ಮಾಡ್ತಾರೆ, ಬೆಳಿಗ್ಗೆ ಒಂದು 10 ಗಂಟೆ 10:30 ಅಷ್ಟೊತ್ತಿಗೆ ಮಾಡಿ ಮುಗಿಸಿ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅನೇಕರು ಇರ್ತಾರೆ. ಅಂಥವರಿಗೆ ಇವೆಲ್ಲ ಸಮಸ್ಯೆ ಆಗಬಾರ್ದು. ಹಾಗಾಗಿ ಇವತ್ತು ಪಾಡ್ಯ ಸೂರ್ಯೋದಯದಿಂದಲೇ ಇರೋದಾದ್ರಿಂದ ಇವತ್ತಿನಿಂದಲೇ ಪಿತೃಪಕ್ಷವನ್ನು ಆರಂಭ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅನ್ನೋ ಕಾರಣಕ್ಕಾಗಿ ಹೇಳಿದ್ದು ಅಷ್ಟೆ. ಬಹಳ ಸಂತೋಷ ಗುರುಗಳೇ. ಆ ಒಂದು ಕ್ಲಾರಿಟಿ ಬೇಕಿತ್ತು ನಮಗೂ ಕೂಡ, ಯಾಕೆ ಹೀಗೆ ಕನ್ಫ್ಯೂಷನ್ ಅಂತ ಅನ್ಸುತ್ತೆ, ಅದಕ್ಕೆ ಪ್ರಶ್ನೆ ಕೇಳಿದ್ದು. ಇನ್ನು ಗುರುಗಳೇ, ಪಿತೃಪಕ್ಷ
ನಾವು ಆಚರಿಸೋದ್ರಿಂದ ಏನೆಲ್ಲ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳಿಂದ ನಾವು ತಪ್ಪಿಸ್ಕೊಳ್ಬಹುದು. ಅಂದರೆ ಯಾವ ರೀತಿ ಈ ಒಂದು ನಮ್ಮ ಲೌಕಿಕ ಜಗತ್ತಿನಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ಗಳನ್ನು ಮೇಂಟೈನ್ ಮಾಡ್ತಕ್ಕಂಥ ಒಂದು ಸರ್ಕಾರ ಅಂತಿದೆ, ಒಂದು ಇಲಾಖೆ ಅಂತ ಏನಿದೆಯಲ್ಲ, ಹಾಗೆ ಭಗವತ್ ಶಕ್ತಿ ಅಂತಕ್ಕಂಥದ್ದು ಪ್ರಾಕೃತಿಕವಾಗಿರತಕ್ಕಂಥ ಈ ವಿಶ್ವವನ್ನು ನಿಭಾಯಿಸೋದಕ್ಕಾಗಿ ತನ್ನ ಶಕ್ತಿಯ ಕೆಲವು ಭಾಗಗಳನ್ನು ಕೆಲವು ರೀತಿಯಲ್ಲಿ ವಿಭಜಿಸಿ ಇಟ್ಟಿದೆ. ಇದೇನು ಅದು ಬಂದು ಹೇಳಿದೆಯಾ, ದೇವತಾ ಶಕ್ತಿ ಬಂದು ಹೇಳಿದ್ದಲ್ಲ. ಇದನ್ನೆಲ್ಲ ಋಷಿಮುನಿಗಳು ತಮ್ಮ ಸಂಶೋಧನಾತ್ಮಕವಾಗಿರ್ತಕ್ಕಂಥ ತಪಸ್ಸಿನಿಂದ ಕಂಡು ಹಿಡಿದು ಮಾಡಿಟ್ಟಿರ್ತಕ್ಕಂಥ ವ್ಯವಸ್ಥೆ ಇದು. ಹಾಗಾಗಿ ಇಲ್ಲೇನಾಗ್ತದೆ, ನಾವು ತಾತ್ವಿಕವಾಗಿರ್ತಕ್ಕಂಥ ದೇವತಾರಾಧನೆಯನ್ನು ಮಾಡಿದರೂ ಸರ್ವಾತ್ಮಕನಾಗಿರ್ತಕ್ಕಂಥ ಪರಮೇಶ್ವರನಿಗೆ ಅದು ಅರ್ಪಣೆಯಾಗಿ ಆ ಮೂಲಕವಾಗಿ ಹೇಗೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಊರ್ಧ್ವಮೂಲಂ ಅಧಶಾಖಾಃ ಅಶ್ವತ್ಥಂ ಪ್ರಾಹುರವ್ಯಯಂ. ಮೇಲ್ಮುಖವಾಗಿ ಬೇರಿದ್ದು ಕೆಳಮುಖವಾಗಿರ್ತಕ್ಕಂಥ ಶಾಖೆ ಹಣ್ಣುಗಳನ್ನೆಲ್ಲ ಒಳಗೊಂಡಿರ್ತಕ್ಕಂಥದ್ದು ಪ್ರಪಂಚ ಅಂತ. ನಾವು ಹೇಗೆ ಒಂದು ಗಿಡಕ್ಕೆ ಬೇರಿಗೆ ನೀರನ್ನು ಹಾಕಿದಾಗ ಅದು ಹೇಗೆ ಎಲ್ಲ ಗಿಡ ಮರಗಳಿಗೆ ಎಲ್ಲ ಕಡೆಗೆ ಅದು ಹಂಚಲ್ಪಡ್ತದೆಯೋ, ಹಾಗೆ ಪರಮಾತ್ಮ ಅನ್ನುವಂತಹ ವಿಶ್ವದ ಬೇರಿರೋದು ಮೇಲೆ. ಹಾಗಾಗಿ ನಾವು ಯಾಕೆ ಪ್ರತಿಯೊಂದನ್ನು ಅರ್ಪಣೆ ಮಾಡೋ, ಭಗವಂತ ಅಂದ್ಕೊಂಡ್ರೆ ಕಣ್ಣು ಮೇಲೆ ಹೋಗ್ತದೆ ಅಲ್ವಾ, ಹೌದು. ದೇವರು ಅಂತ ಅಂದ್ಕೊಂಡೆ ಉಪರವಲ್ಲ ಅಂತೇಳಿ ಹಿಂದಿಯವರು ಕೂಡ ಮೇಲೆ ತೋರಿಸೋದಲ್ಲ ಕೈ. ಅಂದರೆ ಈ ವಿಶ್ವದ ಮೂಲ ಇರೋದು ಮೇಲೆ. ಪರಮಾತ್ಮ ಶಕ್ತಿ ತನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಶ್ವದ ವ್ಯವಸ್ಥೆಯನ್ನು ಕೆಳಮುಖವಾಗಿ ಮಾಡಿದೆ. ಅದು ಇಲ್ಲಿ ಜೀವ ಜಗತ್ತಿನಲ್ಲಿ ಇರ್ತಕ್ಕಂತಹ ಈ ಪ್ರಾಣ ಶರೀರ ಏನು, ಶರೀರದಿಂದ ಹೋಗಿರ್ತಕ್ಕಂಥ ಪ್ರಾಣ ಇರ್ಬೋದು, ಅಥವಾ ಈ ಜನ್ಮ ಮತ್ತು ಮೃತ್ಯು ಎಲ್ಲ ಬೇರೆ ಎಲ್ಲ ವ್ಯವಸ್ಥೆಗಳೆಲ್ಲ ಉಂಟು, ನಮಗೆಲ್ಲ ಗೊತ್ತಿದೆ. ವಿದ್ಯೆಗೆ ಸಂಬಂಧಪಟ್ಟಂಥ ಸರಸ್ವತಿ ಅಂತೀವಿ, ಜ್ಞಾನಕ್ಕೆ ಸಂಬಂಧಪಟ್ಟ ಶಿವ ಅಂತೀವಿ, ಎಲ್ಲದೂ ಹೇಳ್ತೀವಿ ನಿಜ. ಆದರೆ ಜೀವ ಮತ್ತು ಪ್ರಾಣದ ಒಂದು ನಿರ್ವಹಣೆ ಮಾಡುವ ದೇವತೆಯನ್ನು ಏನಂತ ಹೇಳ್ತೀವಿ ನಾವು, ಯಮ ಅಂತೀವಿ ಅಲ್ವಾ. ಹಾಗಾಗಿ ಈ ಯಮ ಮತ್ತು ನಿಯಮ ಎರಡು ಒಟ್ಟಿಗೆ ಇರತಕ್ಕಂಥದ್ದೇ ಅದು. ಹಾಗಾಗಿ ಈ ಜೀವ ಜಗತ್ತನ್ನು ನಿಭಾಯಿಸ್ತಕ್ಕಂಥ ಯಮ ಮತ್ತು ಯಮನೊಂದಿಗೆ ಓಡಾಡ್ತಕ್ಕಂಥ ದೇವತಾ ಶಕ್ತಿಗಳೇನಿದ್ದಾವಲ್ಲ, ಈ ಪ್ರಾಣಕ್ಕೆ ಒಂದು ಜಾಗವನ್ನು ಕೊಡೋದು, ಒಂದು ಏನು ಹೇಳ್ಬೋದು, ಅದಕ್ಕೆ ಒಂದು ಟಾರ್ಗೆಟ್ ಕೊಡ್ತಕ್ಕಂಥದ್ದು, ಇಂತಲ್ಲಿ ಹೋಗಬೇಕು, ಡೆಸ್ಟಿನೇಷನ್ನು, ಜರ್ನಿ ಅಂದರೆ ಪ್ರಯಾಣ ಎಲ್ಲೆಲ್ಲಿ ಮಾಡಬೇಕು. ನಾವು ಕಠೋಪನಿಷತ್ನಲ್ಲಿ ಬರುತ್ತೆ ಇದೆಲ್ಲ ಪೂರ ವಿವರ. ನಾವು ಕಠೋಪನಿಷತ್ತು ಓದಿದ್ರೆ ಗೊತ್ತಾಗುತ್ತೆ. ಮುಂದೊಂದು ದಿವಸ ಕಠೋಪನಿಷತ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋಣ, ಅದರಲ್ಲಿ ಬರುತ್ತೆ. ಹಾಗಾಗಿ ನಾವು ಪಿತೃಕಾರ್ಯವನ್ನು ಮಾಡೋದು ಯಾಕೆ ಅಂದರೆ, ತೀರೋಗಿರ್ತಕ್ಕಂಥ ನಮ್ಮ ಅಜ್ಜ ಮುತ್ತಜ್ಜ ಇನ್ಯಾರಿಗೋ ಪಿಂಡ ಕೊಡೋದಲ್ಲ, ಬದಲಾಗಿ ಅವರ ಆ ಜೀವ ಏನಿದೆ, ಆ ಪ್ರಾಣ ಏನು ಇಲ್ಲಿಂದ ಹೊರಟೋಗಿರೋದಿದೆ, ಅದಕ್ಕೆ ಒಂದು ಗತಿ ಆಗಬೇಕು. ಗತಿ ಅಂತಂದರೆ ನಿನಗೊಂದು ಗತಿ ಕಾಣಿಸ್ತೀನಿ ನೋಡು, ಆ ಥರ ಗತಿ ಅಲ್ಲ, ಬದಲಾಗಿ ಜೀವಕ್ಕೆ ಒಂದು ಗತಿ ಅಂತ ಇದೆ. ಆ ಜೀವದ ಗತಿ ಏನು ಅಂದರೆ ಗುರಿಯನ್ನು ಮುಟ್ತಕ್ಕಂಥದ್ದು, ತನ್ನ ಕರ್ಮಾನುಸಾರವಾಗಿ ಪಾಪ ಪುಣ್ಯಗಳಿಗೆ ಅನುಗುಣವಾಗಿರ್ತಕ್ಕಂಥ ಫಲವನ್ನು ಊಟ ಮಾಡ್ತಕ್ಕಂಥದ್ದು. ಈ ಒಂದನ್ನು ಕೊಡ್ತಕ್ಕಂಥವ್ರು ಯಾರು ಅಂದರೆ ಪಿತೃದೇವತೆಗಳು ಅಂತ ಹೇಳ್ತಾರೆ. ಶ್ರವಣ, ಶ್ರವಣಿ ಅಂಥೇಳಿ ಅದಕ್ಕೆಲ್ಲ ಬೇರೆ ಬೇರೆ ತುಂಬ ದೊಡ್ಡದಾಗಿದೆ. ಗರುಡ ಪುರಾಣ ಮುಂದೆ ಶುರು ಮಾಡೋಣ, ಅದರಲ್ಲಿ ಎಲ್ಲ ವಿಚಾರ ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ. ಹಾಗಾಗಿ ಯಾವ ಈ ಒಂದು ಪಿತೃದೇವತೆಗಳಿಗೆ ಆರಾಧನೆ ಅಂತಕ್ಕಂಥದ್ದನ್ನು ಮಾಡೋದೇ ಹೊರತು ನಾವು ತೀರೋಗಿರ್ತಕ್ಕಂಥ ಅಜ್ಜ ಮುತ್ತಜ್ಜ ಯಾರಿಗೋ ಪಿಂಡ ಕೊಡೋದಲ್ಲ, ಅವ್ರು ಬಂದು ಪಿಂಡ ತಗೊಂಡು ಹೋಗೋದು ಅಲ್ಲ, ತಿನ್ಕೊಂಡು ಹೋಗೋದು ಅಲ್ಲ, ಇದು ಯಾವುದು ಕೂಡ ಅಲ್ಲ. ಸದ್ಗತಿ ಅಂತಕ್ಕಂಥದ್ದು ಆಗೋದು ಅವರವರ ಕರ್ಮಾನುಸಾರವೇ ಹೊರತು ನಾವು ಇಲ್ಲಿ ಮಾಡಿದ ಯಾವುದೋ ಒಂದರಿಂದ ಅವರಿಗೆ ಸಂಪೂರ್ಣ ಸದ್ಗತಿ ಆಗೋದಿಲ್ಲ. ಬದಲಾಗಿ ನಾವು ಸತ್ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನು, ದಾನಾದಿಗಳನ್ನು, ಭಗವದ್ ಆರಾಧನೆಯನ್ನು, ಸಾಧು ಸತ್ಪುರುಷರ ಆರಾಧನೆಯನ್ನು ಮಾಡಿದಾಗ, ವರ್ಷದಲ್ಲಿ ಒಂದು ದಿನವಾದರೂ ಅವರನ್ನು ನಾವು ಸ್ಮರಣೆ ಮಾಡಿಕೊಂಡಾಗ, ನಾವು ಅವರ DNA ಹೊತ್ತು ಪ್ರಪಂಚಕ್ಕೆ ಬಂದವರಾಗಿರೋದರಿಂದ ನಾವು ಮಾಡಿದಂತಹ ಸತ್ಕರ್ಮದಲ್ಲಿ ಒಂದು ಅಂಶ ಅಂತಕ್ಕಂಥದ್ದು ಅವರಿಗೆ ಸಿಕ್ಕತ್ತೆ. ಆದ್ದರಿಂದ ಅವರ ಪಾಪಗಳೇನಾದರೂ ಇದ್ದು ಅದರ ಕಾರಣದಿಂದ ಅವರಿಗೆ ದುರ್ಗತಿಯಾಗಿದ್ದರೆ ಅಲ್ಲಿ ಅವರಿಗೆ ಒಂದು ಸ್ವಲ್ಪ ಸಮಾಧಾನ, ನೆಮ್ಮದಿ ಇತ್ಯಾದಿಗಳು ಸಿಕ್ಕತ್ತೆ, ತಾತ್ಕಾಲಿಕವಾಗಿರ್ತಕ್ಕಂಥ ಉಪಶಮನ ಆಗತ್ತೆ. ಹಾಗಾಗಿ ಪ್ರತಿ ವರ್ಷವೂ ಆಚರಣೆ ಮಾಡಿದಾಗ ಅವರಿಗೆ ಶಾಶ್ವತವಾಗಿ ಒಂದು ಸಮಾಧಾನ ಇರುತ್ತೆ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ, ಭೂಮಿಯ 360 ದಿವಸಕ್ಕೆ ಪಿತೃಲೋಕದಲ್ಲಿ ಒಂದು ದಿವಸ ಅಂತ ಲೆಕ್ಕ. ಪ್ರತಿ ವರ್ಷವೂ ನಾವಿಲ್ಲಿ ಪಿತೃಕಾರ್ಯವನ್ನು ಮಾಡಿದರೆ, ಅಥವಾ ವರ್ಷದಲ್ಲಿ ಒಂದು ದಿನ
ನಾವು ಅದನ್ನು ಆಚರಣೆ ಮಾಡಿದಾಗ ಅವರಿಗೆ ನಿತ್ಯ ಸಿಕ್ಕಿದಾಗ ಆಗ್ತದೆ ಅಂತ ಅದರ ಒಂದು ಕಲ್ಪನೆ ಇರ್ತಕ್ಕಂಥದ್ದು ಗರುಡ ಪುರಾಣದಲ್ಲಿ ಇನ್ನೂ ತುಂಬ ಇದೆ. ಪಿತೃಪಕ್ಷ ಇನ್ನು ಬಹಳಷ್ಟು ದಿನ ಇರೋದ್ರಿಂದ ಪ್ರತಿದಿನವೂ ಒಂದು ಚೂರು ವಿಚಾರಗಳನ್ನು ಹೀಗೆ ತಿಳಿಸ್ಕೊಡಿ ಗುರುಗಳೇ. ಈಗ 4 ರಾಶಿಗಳ ಕುರಿತಾಗಿ ತಿಳಿಸಿ. ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತು ಸಪ್ತಮ ಭಾವದಲ್ಲಿರ್ತಕ್ಕಂತಹ ಚಂದ್ರ ಶುದ್ಧನಾಗಿರೋದು ಆದಷ್ಟು ಆರೋಗ್ಯದಲ್ಲಿ ವೃದ್ಧಿಯನ್ನು, ಸ್ವಲ್ಪ ಚೇತರಿಕೆಯನ್ನು ಕಾಣ್ತಾರೆ. ಸಂಪದಂ ಶೀತರಶ್ಮಿ ಅಂತ ಹೇಳ್ತಾರೆ. ಸ್ವಲ್ಪ ಮಟ್ಟಿನ ಸಂಪತ್ತಿನ ಪ್ರಾಪ್ತಿ ಆಗ್ತಕ್ಕಂಥದ್ದು. ಜೊತೆಯಲ್ಲಿ ಚಂದ್ರ ಔಷಧಿ ಕಾರಕನಾಗಿರ್ತಕ್ಕಂಥವನಾದ್ದರಿಂದ ರೋಗಾದಿಗಳ ಭಯದಲ್ಲಿರ್ತಕ್ಕಂಥವ್ರು, ದೀರ್ಘಕಾಲದ ರೋಗದಿಂದ ನರಳ್ತಾ ಇರ್ತಕ್ಕಂಥವ್ರು, ಅಂಥವ್ರಿಗೆ ಎಲ್ಲರಿಗೂ ಕೂಡ ಇವತ್ತು ಸಾಕಷ್ಟು ಅಭಿವೃದ್ಧಿಯನ್ನು ನೋಡಬಹುದಾಗಿರುತ್ತೆ. ಇದರ ಜೊತೆಯಲ್ಲಿ ಇವತ್ತು ಗೌರಿಯ ಸಹಿತನಾದ ಪರಮೇಶ್ವರನನ್ನು ಆರಾಧನೆ ಮಾಡಿಕೊಂಡ್ರೆ ಇನ್ನಷ್ಟು ಸಮಾಧಾನ ನೆಮ್ಮದಿಯನ್ನು ಕೂಡ ಸಿಂಹರಾಶಿಯವರು ನೋಡ್ಬೋದಾಗಿರುತ್ತೆ. ಮುಂದಿಂದು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಇವತ್ತು ಶತ್ರುವಿನ ಬಾಧೆ ನಿವೃತ್ತಿ ಆಗ್ತಕ್ಕಂಥದ್ದು. ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಆ ಚಂದ್ರ ರಾಹು ಯೋಗ ಏನಿದೆಯಲ್ಲ, ಅದರಲ್ಲಿ ಚಂದ್ರ ಬಿಡುಗಡೆಯನ್ನು ಹೊಂದತಕ್ಕಂಥದ್ದು, ರಾಹುವಿನ ಬಾಧೆಯಿಂದ ಬಿಡುಗಡೆ ಆಗ್ತಕ್ಕಂಥದ್ದು, ಲಾಭಾದಿಗಳನ್ನು ನೋಡಲಿಕ್ಕೆ ಅವಕಾಶವಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ವಿದ್ಯೆಯಲ್ಲಿ ಆಸಕ್ತಿ ಮೂಡ್ತಕ್ಕಂಥದ್ದು, ಮಾನಸಿಕವಾಗಿರತಕ್ಕಂಥ ಧೈರ್ಯ ಸ್ಥೈರ್ಯಗಳ ಪ್ರಾಪ್ತಿ, ಸಂಪತ್ತಿನ ಪ್ರಾಪ್ತಿ ಇತ್ಯಾದಿಗಳನ್ನು ಕೂಡ ಇವತ್ತು ಕನ್ಯಾ ರಾಶಿಯವರಿಗೆ ಊಹಿಸಬಹುದು. ಲಾಭಾಧಿಪತಿಯಾಗಿರ್ತಕ್ಕಂಥ ಚಂದ್ರ, ಆದರೆ ವ್ಯಯಭಾವದಲ್ಲಿರ್ತಕ್ಕಂಥ ಬುಧಾದಿತ್ಯ ಯೋಗ, ನಿಮ್ಮ ರಾಶ್ಯಾಧಿಪತಿಯೇ ವ್ಯಯಭಾವದಲ್ಲಿ ವ್ಯಯಾಧಿಪತಿಯೊಂದಿಗೆ ಇರೋದರಿಂದ ಒಂದು ಥರ ಬೌದ್ಧಿಕವಾಗಿರ್ತಕ್ಕಂಥ ಒಂದು ಭ್ರಮಾಧೀನ ಸ್ಥಿತಿ, ಅಥವಾ ಏನೋ ಇವತ್ತೇನು ಯೋಚನೆ ಮಾಡಿದ್ರೆ ಏನೋ ಪರಿಹಾರವೇ ಆಗ್ತಿಲ್ಲ, ಯಾಕೋ ಇವತ್ತೊಂಥರ ಮಾನಸಿಕವಾಗಿ ಎಷ್ಟೇ ಯೋಚನೆ ಮಾಡಿದರೂ ಒಳ್ಳೆ ನಿರ್ಧಾರ ತಗೊಳ್ಳೋಕ್ಕಾಗ್ತಿಲ್ಲ ಅನ್ನುವಂಥ ಒಂದು ಸ್ಥಿತಿ ಕೂಡ ಉಂಟು. ಹಾಗಾಗಿ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿನ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಕಾರಣ ಪಂಚಮದಲ್ಲಿ ಚಂದ್ರ ಶುದ್ಧನಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಹೋಗ್ತಕ್ಕಂಥದ್ದು. ಉದ್ಯೋಗದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ಮನೆಯಲ್ಲಿ, ಮಕ್ಕಳಲ್ಲಿ ಎಲ್ಲ ವಿಭಾಗಗಳಲ್ಲಿ ಸ್ವಲ್ಪ ಮಟ್ಟಿನ ನೆಮ್ಮದಿ ಅಂತಕ್ಕಂಥದ್ದು ಕಾಣುವಂಥ ಲಕ್ಷಣ ಇದೆ. ಯಾವುದೇ ರೀತಿಯ ದೊಡ್ಡ ಮಟ್ಟದ ಸಮಸ್ಯೆ ಮತ್ತೊಂದು ಆಗ್ತಕ್ಕಂಥ ಲಕ್ಷಣಗಳು ಕಾಣೋಲ್ಲ. ಕೆಲಸ ಕಾರ್ಯಗಳನ್ನು ನಿತ್ಯದಂತೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಕರ್ಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಇರ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಉತ್ತಮವಾಗಿದೆ. ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಸಾಕಷ್ಟು ಉತ್ತಮವಾದಂಥ ಇನ್ನಷ್ಟು ಫಲಗಳನ್ನು ಕೂಡ ನೀವು ನೋಡಬಹುದಾಗಿರುತ್ತೆ. ಮುಂದೆಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಕೇಂದ್ರ ಉದ್ಧಾರವಾಗ್ತಕ್ಕಂಥದ್ದು, ಅರ್ಥಾತ್ ಮನೆಯ ಒಂದು ವಾತಾವರಣವನ್ನು ಶುದ್ಧ ಮಾಡತಕ್ಕಂಥದ್ದು, ಶುಭ್ರಗೊಳಿಸ್ತಕ್ಕಂಥದ್ದು. ಭಾಗ್ಯಾಧಿಪತಿಯಾಗಿರತಕ್ಕಂಥ ಚಂದ್ರ ಭಾಗ್ಯೋದಯವನ್ನು ಮಾಡ್ತಾನೆ. ಹೊಸ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗಬಹುದು, ಗೆಲುವು ಆಗ್ತಕ್ಕಂಥದ್ದು ಕೂಡ ಕಾಣಿಸುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಸಮಾಧಾನ ನೆಮ್ಮದಿಗಳನ್ನು ಕೂಡ ಸೂಚಿಸುತ್ತೆ. ಭಾಗ್ಯದಲ್ಲಿರ್ತಕ್ಕಂಥ ಶುಕ್ರ ಭಾಗ್ಯೋದಯವನ್ನು ಮಾಡ್ತಾನೆ. ವ್ಯಯಸಪ್ತಮಾಧಿಪತಿಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಸಾಕಷ್ಟು ಲಾಭಾಂಶಗಳನ್ನು ನೋಡಬಹುದು. ಸ್ವಲ್ಪ ಕೀಟಲೆ ಮಾಡುವವರ ಸಹವಾಸ ಕೂಡ ಆಗಬಹುದು. ಇವತ್ತು ಕಿರಿಕ್ ಪಾರ್ಟಿ ಅಂತ ಹೇಳ್ತಾರಲ್ಲ, ಆ ಥರದ ಕಿರಿಕ್ ಅಸಾಮಿಗಳಿಂದ ನಿಮಗೆ ಸ್ವಲ್ಪ ತೊಂದರೆ ಕೂಡ ಆಗುವಂಥ ಲಕ್ಷಣ ಕಾಣುತ್ತೆ. ಸ್ವಲ್ಪ ಹುಷಾರಾಗಿರಿ. ಜೊತೆಯಲ್ಲಿ ಅಂಥವರನ್ನು ಹ್ಯಾಂಡ್ಲ್ ಮಾಡೋದಂಥ ಜಾಣತನ, ಬುದ್ಧಿವಂತಿಕೆ ನಿಮಗೆ ಪ್ರಚೋದನೆ ಆಗಬೇಕು ಅಂದರೆ ಕೃಷ್ಣನನ್ನು ಧ್ಯಾನ ಮಾಡಿಕೊಳ್ಳಿ. ಯಾಕೆಂದರೆ ಅಂಥ ಕೀಟಲೆ ಮಾಡೋವಂಥವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ ತುಂಬ ಚಾಣಾಕ್ಷ ಬುದ್ಧಿ ಬೇಕಾಗತ್ತೆ. ಅಂಥ ಬುದ್ಧಿವಂತ ಶ್ರೀಕೃಷ್ಣ ನಿಮಗೆ ಅನುಗ್ರಹ ಮಾಡಲಿ ಅಂತೇಳಿ ಹಾರೈಸ್ತೀನಿ. ಮುಂದಿನ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಗುರುಜಿ, ಇವತ್ತಿನ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ವಿಭಾಗದಲ್ಲಿ ಪ್ರಶ್ನೆ ಕಳಿಸಿರುವಂಥವ್ರು ಬೆಂಗಳೂರಿನ ವನಿತಾ ಅವರು. ಹುಟ್ಟಿರುವಂಥ ದಿನಾಂಕ 21 ಜನವರಿ 1975, 12ರ ಮಧ್ಯರಾತ್ರಿ, ಅಂದರೆ ಮಂಗಳವಾರ ಅಂತ ಅವ್ರು ಕೊಟ್ಟಿದ್ದಾರೆ ಗುರುಗಳೇ. ಅವರ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಾನು MSc ಕೆಮಿಸ್ಟ್ರಿ ಓದಿದ್ದೀನಿ ಗುರುಜಿ, BEd ಕೂಡ ಮಾಡಿದ್ದೀನಿ, ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಕಾರಣಾಂತರಗಳಿಂದ ಕೆಲಸ ಬಿಡಬೇಕಾಯ್ತು. ಈಗ ಏನೇ ಮಾಡಿದ್ರು ಕೆಲಸ ಸಿಗ್ತಾ ಇಲ್ವಲ್ಲ, ಯಾಕೆ ಗೊತ್ತಾಗ್ತಾ ಇಲ್ಲ. ಇದನ್ನು ಕೆಲಸವನ್ನೇ ಬಿಟ್ಬಿಟ್ಟು, ಅಂದರೆ ವೃತ್ತಿ ಬೇರೆ ಕಡೆ ಕೆಲಸ ಹುಡ್ಕೋದನ್ನು ಬಿಟ್ಟು ನಾನೇ ಹೊಸದೇನಾದರೂ ವ್ಯಾಪಾರ ಪ್ರಾರಂಭ ಮಾಡಲಾ ಅನ್ನೋದು ಅವರ ಪ್ರಶ್ನೆ. ವನಿತಾ ಅವರೇ, ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರವಾಗಿ ನಿಮ್ಮದು ತುಲಾ ಲಗ್ನ ಮತ್ತು ಮೇಷರಾಶಿ ಅಶ್ವಿನಿ ನಕ್ಷತ್ರ ಬರ್ತಾ ಇದೆ. ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇದರ ಪ್ರಕಾರ ಈಗ ವಸ್ತುಸ್ಥಿತಿ ಹೇಳಬೇಕು ಅಂತಂದರೆ ರಾಹು ದಶಾದಲ್ಲಿ ಗುರು ಭುಕ್ತಿ ನಡೀತಾ ಇದೆ.
ದಶಾಭುಕ್ತಿಗಳ ಪ್ರಕಾರ ಯಾವುದೇ ರೀತಿಯಾದ ದೊಡ್ಡ ಸಮಸ್ಯೆಗಳು ಥರ ಕಾಣಿಸೋದಿಲ್ಲ. ಆದರೆ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಚಂದ್ರನೇ ಸಪ್ತಮದಲ್ಲಿರ್ತಕ್ಕಂಥದ್ದು, ಉದ್ಯೋಗ ಅಂದರೆ ವ್ಯಾಪಾರ ವ್ಯವಹಾರಗಳ ಥರ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸ್ವಂತ ಪ್ರೊಫೆಷನ್ ಇರುತ್ತಲ್ಲ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರಲ್ಲ, ಅದರ ಲಕ್ಷಣಗಳು ತುಂಬ ಚೆನ್ನಾಗಿದೆ ಜಾತಕದಲ್ಲಿ. ಪ್ಲಸ್ 7.5 ಶುರುವಾಗಿದೆ ನಿಮಗೆ. ಇನ್ನು 7 ವರ್ಷಗಳ ಕಾಲ ನಿಮಗೆ ಉದ್ಯೋಗ ಪ್ರಾಪ್ತಿಯಾದರೂ ಅಲ್ಲಿ ಅಭಿವೃದ್ಧಿಯ ಕೊರತೆ ಅಂತಕ್ಕಂಥದ್ದು ಉಂಟು. ಕರ್ಮಾಧಿಪತಿಯಾದ ಚಂದ್ರನೇ ಆ ಒಂದು ಸ್ಥಿತಿಯಲ್ಲಿ ಇರೋದರಿಂದ, ಅದಕ್ಕೆ ಶುಭ ಸ್ಥಿತಿಯಲ್ಲಿ ಗ್ರಹ ಸಂಚಾರ ಇಲ್ಲದೆ ಇರೋದರಿಂದ ನೀವು ಉದ್ಯೋಗದಲ್ಲಿ ಮುಂದುವರಿಯೋದು ಅಷ್ಟು ಸೂಕ್ತ ಅಲ್ಲ. ಬದಲಾಗಿ ನೀವು ಯಾವ ವಿಭಾಗದಲ್ಲಿ ಅಧ್ಯಯನ ಮಾಡಿದ್ದೀರಿ ಅದನ್ನೇ ಬೇಸಾಗಿ ತಗೊಂಡು ಆನ್ಲೈನ್ ಟೀಚಿಂಗು ಅಥವಾ ಆ ಥರ ಕೋರ್ಸ್ಗಳನ್ನು ಹೇಳ್ಕೊಡ್ತಕ್ಕಂಥದ್ದು, ಟ್ಯುಟೋರಿಯಲ್ಸ್ ಟೈಪ್ ಈ ಥರ ಮಾಡಿ ಅಥವಾ ಆನ್ಲೈನ್ ಪಾಠ ಮಾಡ್ತಕ್ಕಂಥದ್ದು, ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಯಾವುದರಲ್ಲಿ ನಿಮ್ಮದು ಸ್ಪೆಸಿಫಿಕೇಷನ್ ಇದೆ ಈ ವಿಭಾಗದಲ್ಲಿ ನೀವು ಸ್ವತಂತ್ರವಾಗಿ ಕೆಲಸ ಮಾಡಿದರೆ ಒಳ್ಳೆಯ ಅಭಿವೃದ್ಧಿ ಆಗ್ತಕ್ಕಂಥ ಕಾಲ ಬಂದಿದೆ ಈಗ. ಹಾಗಾಗಿ ಯಾರದ್ದೋ ಇನ್ಸ್ಟಿಟ್ಯೂಷನ್ನಲ್ಲಿ ಇನ್ಯಾರದ್ದೋ ಕೆಳಗಡೆ ಹೋಗ್ಕೊಂಡು, ನಮ್ಮಲ್ಲಿ ಮಲೆನಾಡಲ್ಲಿ ಒಂದು ಗಾಯನ ಹೇಳ್ತಾರೆ, ಇದಕ್ಕೆ ಆಳುದ್ದ ದೇಹ ತಗೊಂಡು ಗೇಣುದ್ದ ಮಾಡ್ಕೊಳ್ಳೋದು ಅಂಥೇಳಿ. ಯಾರ್ದೋ ಮುಂದೆ ವಿದ್ಯಾಭ್ಯಾಸವನ್ನೆಲ್ಲ ಉತ್ತಮವಾದ್ದಿದೆ, ನಿಮಗೆ ಜಾತಕದಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬಲಿಷ್ಠನಾಗಿರ್ತಕ್ಕಂಥ ಒಂದು ಗ್ರಹಸ್ಥಿತಿ ಇದೆ ನಿಮ್ಮ ಜಾತಕದಲ್ಲಿ, ಬಹಳ ಬಲಿಷ್ಠವಾದ ಗ್ರಹಸ್ಥಿತಿ ಕೂಡ ಇದೆ. ಹಾಗಾಗಿ ಈ ಒಂದು ಅವಕಾಶಗಳೆಲ್ಲ ಜಾತಕದಲ್ಲಿ ಇರೋದರಿಂದ, ಮತ್ತು ದಶಾಭುಕ್ತಿಗಳಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ರಾಹು ದ್ವಿತೀಯದಲ್ಲಿ ನಿಮಗಿದ್ದಾನೆ, ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥ ಜಾಗದಲ್ಲಿದ್ದಾನೆ. ಹಾಗಾಗಿ ಎಲ್ಲವೂ ಕೂಡ ಒಳ್ಳೆಯ ರೀತಿಯಾಗಿ ಬರುವಂಥ ಲಕ್ಷಣ ಇದೆ. ಇದು ನಿಮ್ಗೆ ಆಗಿದ್ದು ಒಳ್ಳೆಯದಾಯಿತು ಅಂತ ನೀವು ಸಂತೋಷ ಪಡಿ. ಕಾರಣ ಏನು ಅಂತಂದರೆ, ಆಲದ ಮರದ ಕೆಳಗಡೆಗೆ ಬೇರೆ ಯಾವುದೇ ವೃಕ್ಷಗಳು ಕೂಡ ಬೆಳವಣಿಗೆ ಆಗೋದಿಲ್ಲ. ಈಗ ನೀವು ಬೆಳವಣಿಗೆ ಆಗಬೇಕು ಅನ್ನುವಂಥ ಕಾಲ ಬಂದಿದೆ, ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆಯುವಂಥ ಅವಕಾಶ ಕೂಡ ಬಂದಿದೆ. ಇನ್ನು 15 ವರ್ಷ ರಾಹು ದಶೆ ಅದ್ಭುತವಾಗಿ ನಿಮಗೆ